ಯುವರಾಜನಾದ ಚಂದ್ರಪೀಡ ಇಂದ್ರಾಯುಧವನ್ನು ಏರಿ ಸ್ನೇಹಿತ ವೈಶಂಪಾಯನೊಡನೆ ಚೈತ್ರ ಯಾತ್ರೆಗೆ ತೆರಳುತ್ತಾರೆ. ಆ ಕಿನ್ನರ ಮಿಥುನವನ್ನ ನೋಡುವಂತಹ ಆಶ್ಚರ್ಯ ಇವನಿಗೆ ಸಿಗ್ತಾ ಇದೆ. ಯಾರಿಗೆ? ನಮ್ಮ ಚಂದ್ರಪೀಡನಿಗೆ. ನೀರ್ದಾಣ ಅಂದ್ರೆ ನೀರು ನಿಲ್ಲುವ ತಾಣ, ನೀರಿನ ಆಶ್ರಯಗಳನ್ನ ನಾನು ನೋಡಬೇಕಾಗಿದೆ, ದಣಿವಾರಿಸಿಕೊಳ್ಳಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ನಾಗವರ್ಮ ಕವಿ ಬರೆದಿರುವಂಥ ಒಂದು ವಿಶೇಷವಾದಂತಹ ಪದ್ಯ ಇಂತಪ್ಪವರುಂ ಅಳುವಂದಂ ಅದ್ಭುತಂ ಅನ್ನುವಂಥ ಪದ್ಯವನ್ನ ನಾನು ಮಾತಾಡೋಕೆ ನಿಂತಿದ್ದೀನಿ. ಈ ಥರದೊಂದು ವಿಶೇಷವಾದಂಥ ಪದ್ಯವನ್ನು ಬರೆದುಕೊಟ್ಟಿರುವಂಥ ನಾಗವರ್ಮ ಕವಿಯ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ಕವಿ ಪರಿಚಯ. 10ನೆಯ ಶತಮಾನದ ಕೊನೆಯ ಕಾಲಘಟ್ಟದಲ್ಲಿದ್ದ ನಾಗವರ್ಮನ ಕಾಲವನ್ನು ಸುಮಾರು 990 ಇರಬಹುದು ಎಂದು ವಿದ್ವಾಂಸರು ನಿರ್ಧರಿಸಿದ್ದಾರೆ. ನಾಗವರ್ಮ ಯಾವಾಗ ಹುಟ್ಟ, ಅವನ ಕಾಲ ಯಾವುದು, ಈ ಥರದ ವಿಚಾರಗಳಲ್ಲಿ ಅನೇಕ ಗೊಂದಗಳಿದ್ದಾಗ್ಯೂ ಕೂಡ ವಿದ್ವಾಂಸರು 990 ಅಂಥೇಳಿ, ಸುಮಾರು 990 ಇರಬಹುದು ಅಂಥೇಳಿ ವಿದ್ವಾಂಸರು ನಿರ್ಧರಿಸಿದ್ದಾರೆ. 10ನೇ ಶತಮಾನದ ಕೊನೆಯ ಕಾಲಘಟ್ಟದಲ್ಲಿ ಈ ನಾಗವರ್ಮ ಅನ್ನುವಂಥ ಕವಿ ಬದುಕಿದ್ದ. ನಾಗವರ್ಮ, ನಮ್ಮ ಈ ನಾಗವರ್ಮ ಕವಿ ಕರ್ನಾಟಕ ಕಾದಂಬರಿ ಮತ್ತು ಚಂದೋಂಬುದಿ ಎಂಬ 2 ಕೃತಿಗಳನ್ನು ರಚಿಸಿದ್ದಾನೆ. ಪ್ರಸ್ತುತ ನಾನು ಇಂತಪ್ಪವರುಂ ಅಳುವಂದಂ ಅದ್ಭುತಂ ಅನ್ನುವಂಥ ಈ ಪದ್ಯವನ್ನ ಕರ್ನಾಟಕ ಕಾದಂಬರಿ ಅನ್ನುವಂಥ ಈ ಕೃತಿಯಿಂದ ಆರಿಸಿಕೊಂಡಿರೋದು ಆ ಭಾಗವನ್ನು. ಇವನು 2 ಕೃತಿಗಳನ್ನು ಬರೆದಿದ್ದಾನೆ, ಕರ್ನಾಟಕ ಕಾದಂಬರಿ, ಚಂದೋಂಬುದಿ ಅಂತ. ಪಂಪ ಚಾವುಂಡರಾಯರಂತೆ ಯುದ್ಧ ವೀರನಾದ ನಾಗವರ್ಮ ವೆಂಗಿ ಮಂಡಲ ಪ್ರಾಂತಕ್ಕೆ ಸೇರಿದವನು. ಪಂಪ ಹೇಗೆ, ಚಾವುಂಡರಾಯ ಹೇಗೆ ಯುದ್ಧ ವೀರರಾಗಿದ್ರೋ ಅದೇ ರೀತಿಯಲ್ಲಿ ನಾಗವರ್ಮನು ಕೂಡ ಯುದ್ಧ ನೀತಿಯನ್ನ ಅಥವಾ ಯುದ್ಧ ಮಾಡುವ ಚಾತುರ್ಯವನ್ನ ಬಲ್ಲವನಾಗಿದ್ದ, ಅವನು ಯುದ್ಧ ವೀರನಾಗಿದ್ದ. ಸಂಸ್ಕೃತದ ಪ್ರಸಿದ್ಧ ಕವಿಯಾದ ಬಾಣಭಟ್ಟನ ಸಂಸ್ಕೃತ ಕಾದಂಬರಿಯನ್ನು ಕರ್ನಾಟಕ ಕಾದಂಬರಿ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದಿಸಿದ್ದಾನೆ. ಕರ್ನಾಟಕ ಕಾದಂಬರಿ ಅನ್ನುವಂಥದ್ದು ಮೂಲಭೂತವಾಗಿ ಸಂಸ್ಕೃತದಲ್ಲಿ ಬಾಣಭಟ್ಟ ಕವಿ ರಚನೆ ಮಾಡಿದಂಥ ಕಾದಂಬರಿ ಎನ್ನುವಂಥ ಕೃತಿ. ಇದು ನೀವು ಕನ್ನಡಕ್ಕೆ ತಂದಿದ್ದಾನೆ ಕರ್ನಾಟಕ ಕಾದಂಬರಿ ಅನ್ನುವಂಥ ಹೆಸರಿನಲ್ಲಿ. ಬಾಣಭಟ್ಟ ಕಾದಂಬರಿಯನ್ನು ಸಂಸ್ಕೃತದ ಗದ್ಯ ರೂಪದಲ್ಲಿ ರಚಿಸಿದ್ದಾನೆ. ನಮ್ಮ ನಾಗವರ್ಮ ಈ ಕಾವ್ಯವನ್ನು ಕನ್ನಡದಲ್ಲಿ ಚಂಪು ಶೈಲಿಯಲ್ಲಿ ರಚಿಸಿದ್ದಾನೆ. ಕನ್ನಡಕ್ಕೆ ಅವನು ಅನುವಾದ ಮಾಡಬೇಕಾದ್ರೆ ಇದನ್ನ ಚಂಪು ಶೈಲಿಯಲ್ಲಿ ತಂದಿದ್ದಾನೆ. ಇದೊಂದು ರೀತಿಯಲ್ಲಿ ಅನುವಾದ ಕಾವ್ಯವಾಗಿದೆ. ಈ ಕರ್ನಾಟಕ ಕಾದಂಬರಿ ಅನ್ನುವಂಥದ್ದು ಸಂಪೂರ್ಣವಾಗಿ ಇದು ಅನುವಾದ ಕಾವ್ಯವೇ ಆಗಿದೆ. ಇನ್ನೋಟ ತಂತ್ರದಿಂದ ರಚನೆಯಾಗಿರುವ ಈ ಕಾವ್ಯ ಕನ್ನಡದ ಮೊದಲ ಪ್ರಣಯ ಕಾವ್ಯ ಎಂದು ಹೆಸರು ಪಡೆದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕನ್ನಡದ ಮೊದಲ ಪ್ರಣಯ ಕಾವ್ಯ ಅಂಥೇಳಿ ಹೆಸರುವಾಸಿಯೂ ಕೂಡ ಆಗಿದೆ. ಮೊದಲ ಜನ್ಮದಲ್ಲಿ ಆರಂಭವಾದ ಪ್ರಣಯ 3 ಜನ್ಮಗಳ ತನಕ ಮುಂದುವರೆದು ಹಲವು ಪರೀಕ್ಷೆಗಳಿಗೆ ಒಳಗಾಗಿ ಕುದಿದು ಪಕ್ವಗೊಂಡ ಪ್ರೀತಿಯ ವರ್ಣನೆ ಈ ಕಾವ್ಯದಲ್ಲಿದೆ. ಕರ್ನಾಟಕ ಕಾದಂಬರಿ ಅನ್ನುವಂಥ ಈ ಕಾವ್ಯದಲ್ಲಿ ಪ್ರಣಯದ ಚಿತ್ರಣ ಇದೆ, ಅದು ಸೊಗಸಾಗಿ ಮೂಡಿ ಬಂದಿದೆ ಕೂಡ. ಇಂತಪ್ಪವರುಂ ಅಳುವಂದಂ ಅದ್ಭುತಂ ಕಾವ್ಯ ಭಾಗವನ್ನು TS ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಕರ್ನಾಟಕ ಕಾದಂಬರಿ ಸಂಗ್ರಹ, ಪ್ರಕಟಣೆಯ ವರ್ಷ 1933. ಈ ಪುಸ್ತಕದಿಂದ ಈ ಪ್ರಸ್ತುತ ಈಗ ನಿಮ್ಗೇನು ಇಟ್ಟಿದ್ದಾರೆ ಪದ್ಯ, ಆ ಭಾಗವನ್ನ ಅಲ್ಲಿಂದ ಅಂದ್ರೆ TS ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಮುಂದಕ್ಕೆ ನೋಡೋಣ. ವಸ್ತು ಆಶಯ. ಇಂತಪ್ಪವರುಂ ಅಳುವಂ ಒಂದು ಅದ್ಭುತಂ ಅಂತಿದೆಯಲ್ಲ, ಏನದ್ರ ಅರ್ಥ? ಇಂಥ ವಿಶೇಷ ಗುಣ ಇರೋರು ಕೂಡ ಅಳ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಅಚ್ಚರಿಯಪ್ಪ ಅಂತ ಹೇಳಿ ಯಾರು ಅಂದ್ಕೋತಾ ಇದ್ದಾರೆ. ಹಾಗೆ ಅಂದ್ಕೋತಾ ಇರೋದು ಯಾರು, ಯಾರನ್ನ ಕುರಿತು ಈ ಮಾತುಗಳನ್ನ ಆಡ್ತಾ ಇದ್ದಾರೆ, ಅದು ಯಾರು ಅನ್ನುವಂತಹ ಸಂಪೂರ್ಣ ವಿಷಯ
ನಾವು ಮಾತಾಡ್ತೇವೆ. ಈಗ ವಸ್ತು ಆಶಯ, ಈ ವಸ್ತುವನ್ನ ಯಾಕಿಟ್ಟಿದ್ದಾರೆ? 4ನೇ ಚತುರ್ಮಾಸದ BCom ಮಕ್ಕಳು ಯಾಕೆ ಇದನ್ನು ಓದಬೇಕು? ಅದರಿಂದ ಸಿಗುವ ಲಾಭ ಏನು? ಮಕ್ಕಳಿಗಾಗ ಅನುಕೂಲ ಏನು? ಮಕ್ಕಳ ಮನಸ್ಥಿತಿಯನ್ನ ಯಾವ ರೀತಿಯಲ್ಲಿ ಕಟ್ಟುವುದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಎಂತಹ ಸಂದರ್ಭದಲ್ಲೂ ಕೂಡ ಧೃತಿಗೆಡದೆ ತಾನು ಹಿಡಿದ ಕೆಲಸವನ್ನ ಪಟ್ಟು ಹಿಡಿದು ಮಾಡುವಂತಹ ಆಶಯವನ್ನು ಕೂಡ ಈ ಕಾವ್ಯ ಭಾಗ ನಮಗೆ ಕಲಿಸಿಕೊಡುತ್ತೆ. ಪ್ರೀತಿಸಿದವರಿಗೋಸ್ಕರ ತಾಳ್ಮೆಯಿಂದ ಕಾಯುವಂತಹ ಗುಣವನ್ನು ಕೂಡ ಈ ಕಾವ್ಯ ಭಾಗ ನಮಗೆ ಕಲಿಸ್ಕೊಡುತ್ತೆ. ಪ್ರಕೃತಿಯ ಸೌಂದರ್ಯವನ್ನ ಯಾವ ರೀತಿ ಆಸ್ವಾದಿಸಬೇಕು, ಆಸ್ವಾದಿಸಿ ಅದನ್ನ ಹೇಗೆ ಆನಂದಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಈ ಕಾವ್ಯ ನಮಗೆ ಬಿಟ್ಕೊಡುತ್ತೆ. ಸಂಸ್ಕೃತದಲ್ಲಿ ರಚನೆಯಾದಂತಹ ಕಾದಂಬರಿ ಎನ್ನುವಂತಹ ಈ ಕೃತೆಯನ್ನ ಕನ್ನಡದ ಚಂಪು ಶೈಲಿಗೆ ಎಷ್ಟು ಸೊಗಸಾಗಿ ಅನುವಾದ ಮಾಡಿದ್ದಾನೆ ನಾಗವರ್ಮ ಅನ್ನುವಂಥ ಸೊಗಸು ಕೂಡ ನಮ್ಗೆ ಈ ಕಾವ್ಯದಿಂದ ಅರ್ಥ ಆಗುತ್ತೆ. ನಾಗವರ್ಮ ಕವಿಗಿದ್ದಂತಹ ಪ್ರಜ್ಞಾ ಲಯ ಇತ್ತಲ್ಲ, ಅದು ಎಷ್ಟು ವಿಸ್ತಾರವಾಗಿದೆ ಅನ್ನುವಂಥದ್ದು ಕೂಡ ನಮ್ಗೆ ಅರ್ಥ ಆಗುತ್ತೆ. ಬನ್ನಿ, ಈಗ ಇಲ್ಲಿ ವಸ್ತು ಆಶಯ, ಈ ಪದ್ಯ ಯಾವ ವಸ್ತುವನ್ನು ಇಟ್ಕೊಂಡಿದೆ ಮತ್ತು ಯಾವ ಆಶಯವನ್ನ ನಮಗೆ ತಲುಪಿಸ್ತಾ ಇದೆ ಅಂತ. ಆವಂತಿ ದೇಶದ ಉಜ್ಜಯಿನಿಯ ಚಕ್ರವರ್ತಿಯಾದ ತಾರಾಪೀಡ ಮತ್ತು ಆತನ ಮಹಾರಾಣಿ ವಿಲಾಸವತಿಯರ ಮಗ ಚಂದ್ರಾಪೀಡ. ಈಗ ನಾನು ಮಾತಾಡಕೊಟ್ಟಿರುವಂತಹ ಈ ಕಥೆಯ ನಾಯಕ ಚಂದ್ರಾಪೀಡ. ಇವನ್ಗಾದಂಥ ಅನುಭವಗಳನ್ನೇ ನಾನೀಗ ಮಾತಾಡಕೊಟ್ಟಿರೋದು ನಿಮಗೆ. ಚಂದ್ರಾಪೀಡನಿಗಾದಂಥ ಅನುಭವ. ಇವರ ತಂದೆ ತಾರಾಪೀಡ, ತಾಯಿ ವಿಲಾಸವತಿ. ಇವನ ಊರು ಉಜ್ಜಯಿನಿ. ಇವನ ಸ್ನೇಹಿತ ವೈಶಂಪಾಯನ. ಈ ಚಂದ್ರಾಪೀಡನ ಸ್ನೇಹಿತ ವೈಶಂಪಾಯನ. ಮಂತ್ರಿ ಸುಖನಾಸನ ಮಗ ಇವನು ವೈಶಂಪಾಯನ. ಒಂದೇ ದಿನ ಹುಟ್ಟಿದ ಚಂದ್ರಾಪೀಡ ಮತ್ತು ವೈಶಂಪಾಯನ ಇಬ್ಬರು ಒಟ್ಟಿಗೆ ಬೆಳೆದು ವಿದ್ಯಾಸಂಪನ್ನರಾಗುತ್ತಾರೆ. ಪ್ರಾಪ್ತ ವಯಸ್ಸಿಗೆ ಬಂದ ಚಂದ್ರಾಪೀಡನಿಗೆ ತಂದೆ ತಾರಾಪೀಡ ಯುವರಾಜ ಪಟ್ಟ ಕಟ್ಟಿ ಇಂದ್ರಾಯುಧವೆಂಬ ದಿವ್ಯಾಸ್ತ್ರವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಚಂದ್ರಾಪೀಡ ಬೆಳೆದು ವಯಸ್ಸಿಗೆ ಬಂದ ಮೇಲೆ ತಂದೆ ತಾರಾಪೀಡ ಮಗನಿಗೆ ಪಟ್ಟ ಕಟ್ಟಿ, ಯುವರಾಜ ಪಟ್ಟವನ್ನ ಕಟ್ಟಿ ಇಂದ್ರಾಯುಧ ಅನ್ನುವಂತಹ ದಿವ್ಯಾಶ್ವವನ್ನ ಉಡುಗೊರೆಯಾಗಿ ಕೊಡ್ತಾನೆ. ಬಹಳ ವಿಶೇಷವಾಗಿರುವಂತಹ ಕುದುರೆ ಅದು, ಬಹಳ ವೇಗವಾಗಿ ಓಡುವಂತಹ ಕುದುರೆ. ಯುವರಾಜನಾದ ಚಂದ್ರಾಪೀಡ ಇಂದ್ರಾಯುಧವನ್ನು ಏರಿ ಸ್ನೇಹಿತ ವೈಶಂಪಾಯನೊಡನೆ ಚೈತ್ರ ಯಾತ್ರೆಗೆ ತೆರಳುತ್ತಾನೆ. ಯುದ್ಧ ಮಾಡೋದಕ್ಕೋ, ಯುದ್ಧ ಮಾಡಿ ಬರ್ತಾ ಬೇಟೆ ಆಡೋದು, ಈ ಥರದ್ದು ಎಲ್ಲದಕ್ಕೂ ಕೂಡ ಸ್ನೇಹಿತ ವೈಶಂಪಾಯನ ಜೊತೆ ಓಡಾಡ್ತಾ ಇದ್ದಾನೆ. ದಿಗ್ವಿಜಯಾಗಿ ಸೇನೆಯೊಡನೆ ಹಿಂತಿರುಗುವಾಗ ಚಂದ್ರಾಪೀಡ ಚೈತ್ರ ಯಾತ್ರೆಗೆ ಹೋಗಿ ಅಲ್ಲಿ ಜಯವನ್ನ ಸಾಧಿಸಿ ಮರಳಿ ಬರಬೇಕಾದರೆ ಕೈಲಾಸ ಪರ್ವತದ ಬಳಿ ಬೀಡು ಬಿಡುತ್ತಾರೆ. ಕೈಲಾಸ ಪರ್ವತದ ಬಳಿ ಬೀಡು ಬಿಡ್ತಾರೆ. ಅಲ್ಲಿ ಬೀಡು ಬಿಟ್ಟಾಗ ಚಂದ್ರಾಪೀಡನಿಗೆ ಆಶ್ಚರ್ಯ ಪರಂಪರೆಯೇ ಕಾಣುತ್ತಾ ಹೋಗುತ್ತೆ. ಅವನು ಈ ಹಿಂದೆ ನೋಡಿರಲಾರದಂತ ಅಷ್ಟು ವೈವಿಧ್ಯಗಳನ್ನ ಆ ಹಿಮಾಲಯದ ತಪ್ಪಲಲ್ಲಿ ನೋಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಕಾಣಿಸಿದ ಕಿನ್ನರ ಮಿಥುನಗಳನ್ನು ಜೀವಂತವಾಗಿ ಸೆರೆ ಹಿಡಿಯಬೇಕೆಂದು ಚಂದ್ರಾಪೀಡ ಬೆನ್ನಟ್ಟುತ್ತಾನೆ. ಅಲ್ಲಿ ಹಿಮಾಲಯದ ತಪ್ಪಲಲ್ಲಿ ಅವರು ಬೀಡು ಬಿಟ್ಟಾಗ ಅಲ್ಲಿ ಆಕಸ್ಮಿಕವಾಗಿ ಕಿನ್ನರ ಮಿಥುನಗಳು ಕಾಣಿಸ್ಕೊತವೆ. ಕುದುರೆಯ ಮುಖ, ಮನುಷ್ಯ ದೇಹವಿರುವಂತಹ ಇವುಗಳು ಅಚ್ಚರಿಯನ್ನುಂಟು ಮಾಡ್ತವೆ ಚಂದ್ರಾಪೀಡನಿಗೆ. ಏನಾದ್ರೂ ಮಾಡಿ ಅವುಗಳನ್ನ ಹಿಡಿಬೇಕಲ್ಲ ಅಂತ ಹೇಳಿ ಅವುಗಳನ್ನ ಬೆನ್ನಟ್ಟುತ್ತಾನೆ ಚಂದ್ರಾಪೀಡ. ಕಿನ್ನರ ಮಿಥುನಗಳು ಕೈಗೆ ಸಿಗದೆ ವೇಗವಾಗಿ ಓಡಿ ಕಣ್ಮರೆಯಾದಾಗ ನಿರಾಶನಾಗಿ ಅಲ್ಲಿ ಕಾಣಿಸಿದ ಅಚ್ಚೋದ ಸರೋವರದ ಬಳಿ ದಣಿವಾರಿಸಿಕೊಳ್ಳಲು ಕುದುರೆ ಇಂದ್ರಾಯುಧದೊಡನೆ ವಿಶ್ರಮಿಸುತ್ತಾನೆ. ಕಿನ್ನರ ಮಿಥುನ ಹೇಗೆ ಅಚ್ಚರಿಯೋ ಅಲ್ಲಿಯ ಅಚ್ಚೋದ ಸರೋವರ ಅನ್ನುವಂಥದ್ದು ಒಂದು ಅಚ್ಚರಿನೇ, ಬಹಳ ಸೊಗಸಾಗಿದೆ ಇದು. ಅಲ್ಲಿ ಅವನು ಅಲ್ಲಿ ಕಾಣಿಸಿದಂತ ಅಚ್ಚೋದ ಸರೋವರದಲ್ಲಿ ನೀರನ್ನ ಕುಡಿದು ದಣಿವಾರಿಸಿಕೊಂಡು ಆ ಇಂದ್ರಾಯುಧ ಅನ್ನುವಂಥ ಕುದುರೆ ಜೊತೆಗೆ ಅಲ್ಲಿ ಆರಾಮ್ ಮಾಡ್ತಾನೆ, ವಿಶ್ರಮಿಸ್ತಾನೆ. ಆಗ ವೀಣಾ ಧ್ವನಿ ಕೇಳಿಸುತ್ತದೆ.
ಹಾಗೆ ಅವನು ಇಂದ್ರಾಯದ ಜೊತೆ ಕೂತ್ಕೊಂಡು ಆಯಾಸವನ್ನ ಕಳ್ಕೊತಾ ಇದ್ದಾಗ ಒಂದು ವೀಣಾಧ್ವನಿ ಕೇಳಿಸುತ್ತೆ ನೋಡಿ. ಆಗ ವೀಣಾಧ್ವನಿ ಕೇಳಿಸುತ್ತದೆ. ಕುತೂಹಲಿಯಾಗಿ ಆ ವೀಣಾಧ್ವನಿಯನ್ನೇ ಹಿಂಬಾಲಿಸಿ ಹೊರಟ ಚಂದ್ರಾಪೀಡನಿಗೆ ಸಮೀಪದ ಗುಹೆಯಲ್ಲಿದ್ದ ತಾಪಸ ವೇಷಧಾರಣಿಯಾದ ಮಹಾಶ್ವೇತೆಯ ದರ್ಶನವಾಗುತ್ತದೆ. ಇದು ಮಹಾಶ್ವೇತ ಸಂದರ್ಶನ ಭಾಗ ಅಂತಾನೆ, ಮಹಾಶ್ವೇತೆಯ ಸಂದರ್ಶನ ಭಾಗ ಅಂತಲೇ ಪ್ರಸಿದ್ಧವಾಗಿರೋದು ಕರ್ನಾಟಕ ಕಾದಂಬರಿಯಲ್ಲಿ. ಹಾಗೆ ಅವನು ಹೋಗಬೇಕಾದ್ರೆ ಅಚ್ಚೋದ ಸರೋವರದ ಬಳಿ ಇದ್ದಂತಹ ಗುಹೆಯೊಂದರಲ್ಲಿ ತಾಪಸ ವೇಷಧಾರಣಿಯಾದಂಥ ಮಹಾಶ್ವೇತೆಯ ದರ್ಶನವಾಗುತ್ತೆ. ಆ ನಿರ್ಜನ ಪ್ರದೇಶದಲ್ಲಿ ದೇವಕನ್ಯೆಯನ್ನು ಹೋಲುವ ಸುಂದರ ಯುವತಿಯೋರ್ವಳು ತಾಪಸ ವೇಷಧಾರಣಿಯಾಗಿರುವುದನ್ನು ನೋಡಿದ ಚಂದ್ರಪೀಡ ಅವಳ ಬಗ್ಗೆ ತಿಳಿಯುವ ಕುತೂಹಲದಿಂದ ಹಲವು ಪ್ರಶ್ನೆಗಳನ್ನು ಕೇಳುತ್ತಾನೆ. ಇದ್ಯಾರಿದು? ಯಾರೂ ಓಡಾಡದೇ ಇರುವಂತಹ ಸ್ಥಳದಲ್ಲಿ ಈಕೆ ಬಂದು ಇಲ್ಲಿ ತಪಸ್ ಮಾಡ್ತಾ ಇದ್ದಾಳಲ್ಲ, ಯಾಕೆ, ಯಾರಿವಳು, ಯಾವ ಕುಲದವಳು ಅಂತ ಹೇಳಿ ಅವಳನ್ನು ಕೇಳೋದಕ್ಕೆ ಆರಂಭಿಸ್ತಾನೆ ಪ್ರಶ್ನೆಗಳ ಮೂಲಕ. ಆಗ ಮಹಾಶ್ವೇತೆ ತನ್ನ ಸ್ಥಿತಿ ನೆನೆದು ಕಣ್ಣೀರಿಡುವ ಸಂದರ್ಭ ಈ ಕಾವ್ಯ ಭಾಗದಲ್ಲಿದೆ. ಹಾಗೆ ದೇವತಾ ಕನ್ಯೆಯನ್ನೇ ಹೋಲುವ ಗಂಧರ್ವ ಸ್ತ್ರೀಯಂತೆಯೇ ಇರುವ ಆ ಮಹಾಶ್ವೇತೆಯನ್ನ ಯಾರು ನೀನು, ಯಾಕೆ ಇಲ್ಲಿದ್ದೀಯಾ, ಯಾಕೆ ತಾಪಸ ವೇಷವನ್ನು ಧರಿಸಿಕೊಂಡು ನೀನು ತಪಶ್ಚರಣದಲ್ಲಿದ್ದೀಯಾ ಅಂದಾಗ ಅಂತಹ ಹೆಣ್ಮಗಳು ಅಳುವುದಕ್ಕೆ ಆರಂಭಿಸಿದಾಗ ಅವನಿಗೆ ಅಚ್ಚರಿ ಆಗತ್ತೆ. ಅಪ್ಪ, ಈ ಥರದ್ದು ವಿಶೇಷ ವೈವಿಧ್ಯಗಳನ್ನು ಇಟ್ಟುಕೊಂಡಿರುವಂತ ಈ ಹೆಣ್ಮಗಳೂ ಕೂಡ ಅಳೋದ ಒಂದು ಅಚ್ಚರಿ ಅಲ್ವಾ, ಅದ್ಭುತ ಅಲ್ವಾ ಅಂತೇಳಿ ಅವನ ಮನಸ್ಸಿಗೆ ಅನ್ಸುತ್ತೆ. ಆ ಕಾವ್ಯ ಭಾಗವೇ ಈಗ ನಾವಿಲ್ಲಿ ಮಾತಾಡೋದು. ಯಾವಾಗಲೂ ಹೊರಸತ್ಯ ಮತ್ತು ಒಳಸತ್ಯಗಳೆರಡು ಒಂದೇ ಆಗಿರುವುದಿಲ್ಲ. ತುಂಬಾ ಬಹಳ ಮುಖ್ಯವಾದಂತ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣಿಸುವುದೇ ಪರಮ ಸತ್ಯವಲ್ಲ, ಇನ್ನೊಂದು ಯಾವ್ದು ಸತ್ಯ ಅಡಗಿರುತ್ತೆ. ನಮ್ಮ ಕಣ್ಣಿಗೆ ಕಂಡಿದ್ದೇ ಸತ್ಯ ಅಲ್ಲ, ಕಣ್ಣಿಗೆ ಕಾಣಿದ್ರೆ ಆಚೆಗಿರೋದು ಯಾವುದೋ ಒಂದು ಸತ್ಯ ಇರುತ್ತೆ. ಅದಕ್ಕೆ ಇಲ್ಲಿ ಹೊರ ಸತ್ಯ ಒಳ ಸತ್ಯಗಳೆರಡು ಒಂದೇ ಆಗಿರುವುದಿಲ್ಲ ಅಂತ ಹೇಳ್ತಾ ಇರೋದು. ಮೇಲ್ನೋಟಕ್ಕೆ ಯಾರನ್ನಾದ್ರೂ ನೋಡ್ಬಿಟ್ಟು ಅವನು ಹೀಗೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನ ಒಳಗಡೆನೂ ಕೂಡ ಯಾವುದೋ ದುಃಖ ಇರ್ಬೋದು, ದುಮ್ಮಾನ ಇರ್ಬೋದು, ಸಂತೋಷ ಇರ್ಬೋದು, ಏನಾದ್ರು ಇರ್ಬೋದು. ಅವನು ಹೊರಗಡೆ ಕಾಣಿಸ್ತಾ ಇರುವ ರೀತಿಯಿಂದಲೇ ಅವನ ವ್ಯಕ್ತಿತ್ವವನ್ನ ನಾವು ಹೀಗೆ ಇದಮ್ಮಿತ್ತಮ್ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಕಾಣುವ ಸತ್ಯ, ಕಾಣದೆ ಇರುವ ಸತ್ಯ, ಹೊರಗಿನ ಸತ್ಯ, ಒಳಗಿನ ಸತ್ಯ ಇವೆರಡೂ ಕೂಡ ಮುಖ್ಯ ಆಗಿರುತ್ತೆ. ಅತ್ಯಂತ ಸುಂದರವಾಗಿ ಕಾಣುವ ವಸ್ತು ಮತ್ತು ವ್ಯಕ್ತಿಯ ಒಳಗೆ ಭಿನ್ನ ಸತ್ಯವೊಂದು, ಭಿನ್ನ ಅಂದ್ರೆ ವ್ಯತ್ಯಾಸವಾದಂತ ಒಂದು ಸತ್ಯವೊಂದು ಇರಬಹುದು, ಯಾರು ಗೊತ್ತು. ಹೊರನೋಟಕ್ಕೆ ಕಂಡುಬರುವ ಬಣ್ಣ ಭಾವಗಳ ಆಕರ್ಷಣೆಯನ್ನು ಸರಿಸಿ ನೋಡಿದರೆ ಆ ವಸ್ತು ವ್ಯಕ್ತಿಯ ನಿಜ ಸತ್ಯ ತಿಳಿಯುತ್ತದೆ. ಕಿನ್ನರ ಮಿಥುನ ಮತ್ತು ಮಹಾಶ್ವೇತೆಯನ್ನು ಸಂದರ್ಶಿಸಿದ ಚಂದ್ರಾಪೀಡನಿಗೆ ಈ ಸತ್ಯ ಅನುಭವಕ್ಕೆ ಬರುತ್ತದೆ. ಕಿನ್ನರ ಮಿಥುನಗಳನ್ನ, ಆ ಕಿನ್ನರ ಜೋಡಿಯನ್ನ ನೋಡಿದಂತಹ ಚಂದ್ರಾಪೀಡನಿಗೆ, ಮಹಾಶ್ವೇತೆಯನ್ನ ಸಂದರ್ಶನ ಮಾಡಿದಂತಹ ಆ ಚಂದ್ರಾಪೀಡನಿಗೆ ಈ ಅನುಭವ ತನ್ನ ಈ ಸತ್ಯ ತನ್ನ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡೋಣ. ಇಂತಪ್ಪವರು ಅಳುವಂದಂ ಅದ್ಭುತಂ, ಇಲ್ಲಿಂದ ಪದ್ಯ ಆರಂಭ ಆಗತ್ತೆ. ಚಂದ್ರಪೀಡ ಇಂದ್ರಾಯುಧ ಕುದುರೆಯನ್ನು ಏರಿ ಚೈತ್ರ ಯಾತ್ರೆಯನ್ನ ಮುಗಿಸಿ ಬರುವ ವೇಳೆಯಲ್ಲಿ ಹಿಮಾಲಯದ ತಪ್ಪಲಲ್ಲಿ ತಾನು ಕಂಡಂತ ಆಶ್ಚರ್ಯವನ್ನ, ಚೈತ್ರ ಯಾತ್ರೆ ಮುಗಿಸಿ ಬರುವ ಹೊತ್ನಲ್ಲಿ ಬೇಟೆಯನ್ನು ಹಾಡುವ ಕಾರಣಕ್ಕಾಗಿ ಮನದ ಸಂತೋಷಕ್ಕೋಸ್ಕರ, ಮನದ ವಿನೋದಕ್ಕೋಸ್ಕರ ಬೇಟೆಯನ್ನ ಆಡೋಣ ಅಂತ ಹೇಳಿ ತನ್ನ ಸ್ನೇಹಿತ ವೈಶಂಪಾಯನೊಡನೆ, ಜೊತೆಗೆ ಇದ್ದಂತ ಪರಿಗ್ರಹದವರು ಸೇನೆಯೊಡನೆ, ಗೊತ್ತಾಯ್ತಾ, ಅವರ ಜೊತೆ ಇವನು ಬೇಟೆಯನ್ನಾಡುವುದಕ್ಕೆ ಹಿಮಾಲಯದ ತಪ್ಪಲಿಗೆ ಬರ್ತಾ ಇರುವಂತಹ ಸಂದರ್ಭ ಇದು. ಆಗ ಅಲ್ಲಿ ಅವನು ಕಿನ್ನರ ಮಿಥುನಗಳನ್ನ ಕಾಣ್ತಾನೆ. ಕುದುರೆಯ ಮುಖ ಇರುವ, ಮನುಷ್ಯನ ದೇಹವಿರುವಂತಹ ದೇವತಾ ವರ್ಗಕ್ಕೆ ಸೇರಿದ ಆ ಜೀವಿಗಳನ್ನ ಇವನು ಕಾಣ್ತಾನೆ. ಅಂತಿರುತ್ತಮ್, ಹಾಗೆ ಅವನು ಚೈತ್ರ ಯಾತ್ರೆಯನ್ನ ಮುಗಿಸಿ ಬೇಟೆಗೆಂದು ಬರುತ್ತಿರುವಾಗ, ಅಂತ ಇರುತ್ತಮ್ ಒಂದು ದಿವಸಂ, ಹಾಗಿರುವ ಕಾಲದಲ್ಲಿ ಒಂದು ದಿವಸ ಯುವರಾಜನ್,
ಆ ಯುವರಾಜನಾದಂಥ ಚಂದ್ರಾಪೀಡನು ಇಂದ್ರಾಯುಧಮನ್ಯೇರಿ, ಇಂದ್ರಾಯುಧ ಅನ್ನುವಂಥ ತನ್ನ ಅಪ್ಪ ತಾರಾಪೀಡ ಕೊಟ್ಟಂತ ಕುದುರೆಯನ್ನ ಹೇರಿ ಬೇಂಟೆಯ ವಿನೋದದಿಂ, ಬೇಟೆಯನ್ನಾಡಬೇಕು ಅನ್ನುವ ಸಂತೋಷಕ್ಕೆ ಒಳಗಾಗಿ ತೊಳಲುತ್ತಂ ಇರೇ ಇರೇ, ಸುತ್ತಾಡುತ್ತಾ ಇರಬೇಕಾದರೆ, ಇರೇ ಕಂಟಿನ್ಯೂಸ್ ಟೆನ್ಸಲ್ಲಿ ಸುತ್ತಾಡ್ತಾ ಇದ್ದಾನೆ ಅವನು. ಬೇಟೆಯನ್ನ ಹೊಂದಲು ಸುತ್ತಾಡ್ತಾ ಇದ್ದಾನೆ ಆ ತಪ್ಪಲಿನಲ್ಲಿ. ಕಂಟಿನ್ಯೂಸ್ ಟೆನ್ಸ್ ಎಷ್ಟೆಲ್ಲ ಹೇಳ್ತಾರೆ, ಅಂತಿರುತ್ತಂ ಒಂದು ದಿವಸ ಯುವರಾಜನ ಇಂದ್ರಾಯುಧಮನ್ಯೇರಿ ಬೇಂಟೆಯ ವಿನೋದದಿಂ ತೊಳಲುತ್ತಂ ಇರೇ ಸುತ್ತಾಡುತ್ತಿರಬೇಕಾದರೆ, ಹಾಗೆ ಇರಬೇಕಾದ್ರೆ ಅವನು ಆ ಕೆಲಸ ಮುಂದುವರಿತಾ ಇದೆ, ಇನ್ನು ಸುತ್ತಾಡ್ತಾ ಇದ್ದಾನೆ ಬೇಟೆ ಆಡೋದಕ್ಕೆ. ಹಾಗಿರ್ಬೇಕಾದ್ರೆ ಪಿರಿದಪ್ಪ ಆಶ್ಚರ್ಯ ಪರಂಪರೆ ಸಮನಿಸಲ್ ಅದ್ರಿ ಶಿಖರದಿಂದ ಇಳಿದಾಡುತ್ತಿರೆ ಇರೆ ನಿಜೆಚ್ಛೆಯಂ ಕಿನ್ನರ ಮಿಥುನಮನ್ ಅವನಿಪಾಲತನಯಂ ಕಂಡಂ. ಹಾಗೆ ಅವನು ಬೇಟೆಯನ್ನ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಮಹತ್ವಪೂರ್ಣವಾದಂಥ ಅಚ್ಚರಿ ಅವನಿಗೆ ಕಾದಿತ್ತು. ಇರಿದಾದ ಒಂದು ಆಶ್ಚರ್ಯ ಅವನಿಗೆ ಕಾದಿತ್ತು. ಅಚ್ಚರಿ ಅಂತಂದ್ರೆ ಅವನು ಈ ಹಿಂದೆ ಕಾಣಲಾಗದ ಸತ್ಯವನ್ನ ಕಂಡಾಗ ನಿಜಕ್ಕೂ ಬೆರಗಾಗ್ತಾನಲ್ಲ, ಆ ಥರದ್ದೊಂದು ಅಚ್ಚರಿಯ ಪರಂಪರೆ. ಅಚ್ಚರಿ ಮೇಲೆ ಅಚ್ಚರಿ ಮೇಲೆ ಅಚ್ಚರಿ ಮೇಲೆ ಅಚ್ಚರಿ ಮೇಲೆ, ಕುತೂಹಲದ ಮೇಲೆ ಅವನಿಗೆ ಕಾಣಿಸ್ತಾ ಹೋಗ್ತಾ ಇದೆ, ಹೊಸದೆಲ್ಲ ಕಾಣಿಸ್ತಾ ಹೋಗ್ತಾ ಇದೆ ಅವನಿಗೆ. ಹಿಮಾಲಯದ ತಪ್ಪಲಲ್ಲಿ ಅವನು ಚೈತ್ರಯಾತ್ರೆಗೆ ಅಂತ ಬಂದ್ಬಿಟ್ಟಿದ್ದಾನೆ. ವಾಪಸ್ ಹೋಗ್ಬೇಕಾದ್ರೆ ಅವನ ಊರಲ್ಲ ಅದು, ಆವಂತಿಯ ಉಜ್ಜಯಿನಿ ಪಟ್ಟಣ ಅವನೂರು. ಅಲ್ಲಿಂದ ಈಗ ಮೇಲ್ಗಡೆಗೆ ಬಂದು ಈಗ ವಾಪಸ್ ಹೋಗ್ತಾ ಇದ್ದಾನೆ. ಆ ವಾಪಸ್ ಹೋಗ್ಬೇಕಾದ್ರೆ ಅಲ್ಲಲ್ಲೇ ಒಂದ್ ಸ್ವಲ್ಪ ತಂಗುವಂತ ಅವಕಾಶಗಳು ಬಂದಿರೋದ್ರಿಂದ ಅವನ ಈ ಹಿಂದೆ ದರ್ಶಿಸಿಲ್ದೇ ಇರುವಂತಹ ವಾತಾವರಣವನ್ನ, ನೋಡಿಲ್ದೇ ಇರುವಂತ ಜೀವಿಗಳನ್ನ ನೋಡುವ ಅವಕಾಶ ಒದಗಿ ಬಂದಿದೆ. ಮೇಲಿಂದ ಮೇಲೆ ಆ ಅವಕಾಶಗಳು ಸಿಗ್ತಾ ಇರೋ ಕಾರಣಕ್ಕೆ ಅದನ್ನ ಆಶ್ಚರ್ಯ ಪರಂಪರೆ ಅಂತ ಹೇಳ್ತಾ ಇದ್ದಾರೆ. ಸರಣಿ ಸಾಲು, ಅಚ್ಚರಿಗಳ ಸಾಲು ಅವನಿಗೆ ಸಿಗ್ತಾ ಇದೆ. ಪಿರಿದಪ್ಪ ಆಶ್ಚರ್ಯ ಪರಂಪರೆ ಏನು, ಸಮನಿಸಲ್ ಉಂಟಾಗಲು, ಒದಗಿ ಬರಲು ಅವನಿಗೆ ಒದಗಿ ಬಂದಿದೆ ಒಂದು ಮಹತ್ವಪೂರ್ಣವಾದಂಥ ಆಶ್ಚರ್ಯ ಪರಂಪರೆ. ಒಂದಾದ ಮೇಲೆ ಒಂದು ಅವನಿಗೆ ಆಶ್ಚರ್ಯ ಪರಂಪರೆ ಸಾಲುಗಳು, ಸರಣಿ ಅವನು ಕಾಣಿಸ್ತಾ ಇದೆ. ಅದರಲ್ಲಿ ಅಂತಹ ಆಶ್ಚರ್ಯಗಳ ಸಾಲಿನಲ್ಲಿ ಸಿಗಬಹುದಾದ ನೋಡಿ, ಸಮನಿಸಲ್ ಆಶ್ಚರ್ಯ ಪರಂಪರೆ ಉಂಟಾಗಲು ಅವನಂಗೆ ಬರಬೇಕಾದ್ರೆ ಎಷ್ಟೋ ಆಶ್ಚರ್ಯಗಳು ಅವನಿಗೆ ಸಿಗ್ತಾ ಇದ್ದಾವೆ. ಅದರಲ್ಲಿ ಅದ್ರಿ ಶಿಖರದಿಂದ ಇಳಿದಾಡುತ್ತಿರೆ ಇರೆ, ಹಿಮಾಲಯ ಪರ್ವತದಿಂದ ಇಳಿದು ಆಡುತ್ತಿರುವ ಅಥವಾ ಗಿರಿಶಿಖರದಿಂದ ಇಳಿದು ಆಡುತ್ತಿರುವ, ಅದ್ರಿ ಅಂದ್ರೆ ಬೆಟ್ಟ ಅಂತ, ಪರ್ವತ ಅಂತ. ಅಲ್ಲ ಪರ್ವತ, ಹಿಮಾಲಯ ಪರ್ವತ, ಅದೇ ಅಲ್ಲಿಂದ ಆ ತುದಿಯಿಂದ ಶಿಖರದಿಂದ ಇಳಿದು ಆಡುತ್ತಾ ಇರೇ ಅವು ಆಡ್ತಾ ಇದ್ದಾವೆ. ಅಲ್ಲಿಗೆ ಮನುಷ್ಯರು ಬರ್ತಾರೆ ಅನ್ನುವಂಥದ್ದು ಅವಳಿಗೇನು ಗೊತ್ತಿಲ್ಲ. ಸಹಜವಾಗಿ ಅವುಗಳ ತಾಣ ಅದು, ಅವುಗಳು ಆಡ್ತಾ ಇದ್ದಾವೆ. ಆಡುತ್ತಾ ಇರೇ ನಿಜೆಚ್ಛೆಯಂ ಕಿನ್ನರ ಮಿಥುನೋ. ನೋಡಿ, ಅವುಗಳು ತಮ್ಮ ಸ್ವಂತ ಇಚ್ಛೆಯಿಂದ ಯಾವ ಗೊಂದಲಕ್ಕೂ ಒಳಗಾಗದೆ, ಯಾವ ಗಾಬರಿಗೂ ಒಳಗಾಗದೆ ಹೇಗೆ ದಿನನಿತ್ಯ ಆಡ್ತಿದ್ವೋ ಹಂಗಾಡ್ತಾ ಇದ್ದಾವೆ ಆ ಕಿನ್ನರ ಮಿಥುನ. ಕುದುರೆಯ ಮುಖವಿರುವ, ಮನುಷ್ಯ ದೇಹವಿರುವ ಆ ಎರಡು ಕಿನ್ನರ ಮಿಥುನಗಳು. ಮಿಥುನ ಅಂದ್ರೆ ಜೋಡಿ ಅಂತ ಅರ್ಥ, ಎರಡು ಅಂತ ಅರ್ಥ. ಆ ಎರಡು ಕಿನ್ನರಗಳು ಆಡ್ತಾ ಇದ್ದಾವೆ. ನಿಜೇಚ್ಛೆಯಂ ಸ್ವಂತ ಇಚ್ಛೆಯಿಂದ, ಯಾವ ಗೊಂದಲಕ್ಕೂ ಒಳಗಾಗದೆ ಸ್ವೇಚ್ಛೆಯಿಂದ, ಮನಸೋ ಇಚ್ಛೆ ಅವು ಆಡ್ತಾ ಇದ್ದಾವೆ. ಯಾರಾದ್ರೂ ಬರ್ತಾರ ಏನೋ ಹೋಗ್ತಾರ ಅನ್ನೋಂಥ ಗೊಂದಲ ಇಲ್ಲ, ಆದ್ರೆ ಬಂದ್ಬಿಡ್ತಾನೆ ಈಗ ಅವನು. ಅದಾಯ್ತಾ, ಅವು ಪಾಡ್ಗ ಆಡ್ತಾ ಇದ್ದಾವೆ ಅವದೇ ಪ್ರಪಂಚದಲ್ಲಿ. ನಿಜೇಚ್ಛೆಯಂ ಕಿನ್ನರ ಮಿಥುನ ಮನ್ ಅವನಿಪಾಲತನಯಂ ಕಂಡಂ.
ಅವನಿಪಾಲ ಅಂದ್ರೆ ಅವನಿಪಾಲ ಅಂದ್ರೆ ಭೂಮಿಯನ್ನ ಪಾಲಿಸುವವನು, ಅಂದ್ರೆ ರಾಜನ ಮಗನಾದಂತ ನಮ್ಮ ಚಂದ್ರಾಪೀಡ ಹಾಗೆ ನೋಡ್ದ. ಗೊತ್ತಾಯ್ತಾ? ಪಿರಿದಪ್ಪ ಆಶ್ಚರ್ಯ ಪರಂಪರೆ ಸಮನಿಸಲ್. ಇರಿದಾದ ಮಹತ್ವಪೂರ್ಣವಾದಂತ ಆಶ್ಚರ್ಯ ಪರಂಪರೆ ಅವನಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸಮನಿಸಲ್ ಉಂಟಾಗ್ತಾ ಇದೆ, ದಕ್ತಾ ಇದೆ. ಏನದು? ಅದ್ರಿಶಿಖರದಿಂದ ಇಳಿದಾಡುತ್ತಿರೆ. ಅದ್ರಿಶಿಖರದಿಂದ, ಹಿಮಾಲಯದ ಬೆಟ್ಟದಿಂದ ಇಳಿದು ಆಡುತ್ತಿರುವ ಆ ಕಿನ್ನರ ಮಿಥುನವನ್ನ ನೋಡುವಂತಹ ಆಶ್ಚರ್ಯ ಇವನಿಗೆ ಸಿಗ್ತಾ ಇದೆ. ಯಾರಿಗೆ? ನಮ್ಮ ಚಂದ್ರಾಪೀಡನಿಗೆ. ನಿಜಚ್ಚಯಂ ಕಿನ್ನರ ಮಿಥುನಮನ್. ಹಾಗೆ ಅವುಗಳ ಪಾಡಿಗೆ ಅವು ಮನಸೋ ಇಚ್ಛೆ ಆಡ್ತಾ ಇರುವಂತ ಆ ಕಿನ್ನರ ಮಿಥುನವನ್ನ ಅವನಿಪಾಲತನಯಂ ಕಂಡಂ. ರಾಜನ ಮಗನಾದ ತಾರಾಪೀಡನ ಮಗನಾದಂತಹ ಚಂದ್ರಾಪೀಡನು ನೋಡ್ದ. ಅರೇರೇ, ನಾನು ಅಲ್ಲೇನೋ ನೋಡಿದೆ, ಅದೊಂದು ಆಶ್ಚರ್ಯ ಅಂದ್ರೆ, ಇದೇನ್ರಿ ಇದು? ಕುದುರೆಯ ಮುಖ, ಮನುಷ್ಯನ ದೇಹ ಇರುವಂತ ಇಲ್ಲೊಂದು ಕಿನ್ನರ ಇದೆಯಲ್ಲಪ್ಪ ಅಂತೇಳಿ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ. ಬೆಕ್ಕಸ ಬೆರಗಾಗ್ತಾ ಇದ್ದಾನೆ. ಏನಾಗ್ತದೆ ನೋಡೋಣ. ಜಗದೊಳಗೆ ಅಪೂರ್ವಂ ಎಂಬ ಈ ಬಗೆಯಿಂ ತಾಂ ಪಿಡಿವ ತವಕದಿಂ ಭೋಂಕನೆ ಬಂದ ಅಗಣಿತ ಜವಮಂ ಕಿನ್ನರ ಯುಗದ ಸಮೀಪಕ್ಕೆ ಬಿಟ್ಟ ನಿಂದ್ರಾಯುಧಮಂ. ಅವುಗಳನ್ನ ನೋಡಿದ ತಕ್ಷಣ, ಅರೆರೆ, ನಾನು ಈ ಹಿಂದೆಂದು ನೋಡಿಲ್ದೇ ಇರುವಂತಹ ವಿಶೇಷ ಅಲ್ವಾ ಇವು, ಅಚ್ಚರಿ ಅಲ್ವಾ, ಇವುಗಳನ್ನ ಅರಮನೆಗೆ ಕತಗೊಂಡೋಗೋಣ ಅಂತ ಹೇಳಿ ಅವುಗಳನ್ನ ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತ ಸನ್ನಿವೇಶ ಇದು. ಯಾಕೆ ಅದನ್ನ ಹಿಡಿಬೇಕು ಅನ್ನಿಸ್ತು ಅವನಿಗೆ ಅಂತಂದ್ರೆ, ಜಗದೊಳಗೆ ಅಪೂರ್ವ ಅಪ, ನಾನು ಕಂಡಿರುವ ಜಗತ್ನಲ್ಲಿ ಈ ಹಿಂದೆ ನಾನು ನೋಡೇ ಇಲ್ಲ ಇಂಥವನ. ಅಪೂರ್ವ ಈ ಹಿಂದೆ ನಾನು ನೋಡಿಲ್ಲ. ಅಪೂರ್ವ ಅಂದ್ರೆ ಶ್ರೇಷ್ಠ ಅನ್ನುವಂಥ ಅರ್ಥನೂ ಇದೆ. ಜಗತ್ತಿನೊಳಗಡೆ ಈ ಥರದ ಅಚ್ಚರಿ ಇರುವಂತಹ, ಮಹತ್ವ ಇರುವಂಥವು ನಿಜವಾಗ್ಲೂ ಶ್ರೇಷ್ಠವಾದವು ಇವು. ಅಪೂರ್ವ ಅನ್ನುವಂತಹ ಇವನ್ನ ಅಂತ ಹೇಳಿ ಭಾವಿಸಿ, ಜಗದೊಳಗೆ ಅಪೂರ್ವಂ ಎಂಬ ಈ ಬಗೆಯ ಈ ಆಲೋಚನೆಯಿಂದ, ಅಪ್ಪ ಎಂತ ಆಶ್ಚರ್ಯ ರೀ, ಈ ಹಿಂದೆ ಇದನ್ನ ನಾನು ನೋಡೇ ಇಲ್ಲ. ಗೊತ್ತಾಯ್ತಾ? ನಿಜವಾಗ್ಲೂ ಇದು ಅಪೂರ್ವ, ಈ ಹಿಂದೆ ಯಾರು ನೋಡಿರಕ್ ಸಾಧ್ಯನೇ ಇಲ್ಲ. ಇದನ್ನ ನಾನು ಅರಮನೆಗೆ ತಗೊಂಡೋಗೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡು, ಆ ಥರದೊಂದು ಯೋಚನೆಯಿಂದ, ಬಗೆಯಿಂ ಆ ಥರದೊಂದು ಆಲೋಚನೆಯಿಂದ ತಾಂ ಪಿಡಿವ ತವಕದಿಂ, ಅವನು ಅದನ್ನ ಹಿಡಿದುಕೊಳ್ಳುವ ಆತುರದಿಂದ, ಆ ಕಿನ್ನರ ಮಿಥುನವನ್ನು ಹಿಡಿದುಕೊಳ್ಳುವ ಆತುರದಿಂದ ಭೋಂಕನೆ ಬಂದ. ಆಲ್ ಆಫ್ ದಿ ಸಡನ್ ಅಂತ ಹೇಳಲ್ವ, ಹಾಗೆ ತಕ್ಷಣವೇ. ಭೋಂಕನೆ ಅಂದ್ರೆ ತಕ್ಷಣ ಅಂತ. ತಕ್ಷಣವೇ ಬಂದು ಅಗಣಿತ ಜವಮಂ, ಎಷ್ಟು ವೇಗವಾಗಿ ಓಡಿಸ್ತಾ ಇದ್ದಾನೆ ಅಂತಂದ್ರೆ ಅವುಗಳನ್ನ ಹಿಡ್ಕೊಂಡ್ಬಿಡ್ಬೇಕು, ಅರಮನೆಗೆ ತಗೊಂಡ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅಗಣಿತ ಜವ ಅಂದ್ರೆ ವೇಗ ಅಂತ. ಅಗಣಿತ ಅಂದ್ರೆ ಲೆಕ್ಕವಿರದ ಹಾಗೆ, ಲೆಕ್ಕಕ್ಕೆ ಸಿಗದ ವೇಗದಲ್ಲಿ ಓಡಿಸ್ತಾ ಇದ್ದಾನೆ. ಏನಾದ್ರು ಮಾಡಿ ಅದನ್ನ ಹಿಡಿದ್ಬಿಟ್ಟು ನಾನು ತಗೊಂಡೊಟ್ಟೋಗ್ಬಿಡ್ಬೇಕು ಅಂತ. ಯಾಕಂದ್ರೆ ಇದು ಜಗದೊಳಗೆ ಅಪೂರ್ವ, ತುಂಬಾ ಶ್ರೇಷ್ಠವಾದದ್ದಿದು, ಅಪೂರ್ವವಾದದ್ದಿದು ಅಲ್ವಾ, ಅದನ್ನ ತಗೊಂಡೋಗ್ಬೇಕು ಅನ್ನುವಂತಹ ಆಲೋಚನೆಯಿಂದ ತಾಮ್ ಪಿಡಿವ ತವಕದಿಂ ಭೋಂಕನೆ ಬಂದ್ ಅಗಣಿತ ಜವಮಂ, ಅತಿ ವೇಗವಾಗಿ ಆ ಇಂದ್ರಾಯುಧವನ್ನ ಓಡಿಸ್ತಾ ಇದ್ದಾನೆ. ಎಲ್ಲಿಗೆ? ಕಿನ್ನರ ಯುಗದ ಸಮೀಪಕ್ಕೆ. ಆ ಕಿನ್ನರ ಮಿಥುನ ಇದ್ವಲ್ಲ, ಅವೆರಡು ಜೋಡಿಗಳು, ಅದ್ರ ಹತ್ರಕ್ಕೆ ಕುದುರೆಯನ್ನ ಅತಿ ವೇಗವಾಗಿ ಓಡಿಸ್ತಾ ಇದ್ದಾನೆ. ತುಂಬಾ ವೇಗವಾಗಿ ಓಡಿಸ್ತಾ ಇದ್ದಾನೆ. ಕಿನ್ನರ ಯುಗ ಅಂದ್ರೆ ಎರಡು ಕಿನ್ನರಗಳಿದ್ದಿದ್ದು ಅಲ್ಲಿ, ಆಯ್ತಾ? ಯುಗಧ ಅಂದ್ರೆ ಈ ಎರಡು ಅಂತ. ಕಿನ್ನರ ಯುಗದ ಸಮೀಪಕ್ಕೆ, ಆ ಎರಡು ಕಿನ್ನರಗಳಿದ್ವಲ್ಲ ಅದರ ಸಮೀಪಕ್ಕೆ ಇವನು ಬಿಟ್ಟನ್ ಇಂದ್ರಾಯುಧಮಂ, ಆ ಕುದುರೆಯನ್ನ, ಇಂದ್ರಾಯುಧ ಅನ್ನುವಂಥ ಕುದುರೆಯನ್ನ ಅತಿ ವೇಗವಾಗಿ ಅವುಗಳ ಬಳಿಗೆ ಬಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಜಗದೊಳಗೆ ಅಪೂರ್ವವೆಂಬ ಈ ಬಗೆಯಿಂ, ಈ ಥರದೊಂದು ಆಲೋಚನೆಯಿಂದ ನಾನು ಪಿಡಿಯುವ ತವಕದಿಂ, ಅವನು ಹಿಡಿಯುವಂತಹ ತವಕದಿಂದ
ಭೋಂಕನೆ ಬಂದ್ ಅಗಣಿತ ಜವಮಂ ಕಿನ್ನರ ಯುಗದ ಸಮೀಪಕ್ಕೆ ಬಿಟ್ಟನ್ ಇಂದ್ರಾಯುಧಮಂ. ಆಗಿರ್ಬೇಕಾದ್ರೆ ಅಲ್ಲೇ ಇದ್ವಲ್ಲ ಆ ಕಿನ್ನರ ಮಿಥುನಗಳು. ಆಗಳ್ ತಮ್ಮೆಡೆಗೆ ಏಯ್ತರ್ಪುದಂ ಕಂಡು ಅದೃಷ್ಟ ಪೂರ್ವಮಪ್ಪುದರಿಂ ಕಿನ್ನರ ದ್ವಯಂ ಅತಿಭೀತಿಂ ಪರಿಯೇ. ನೋಡಿ, ಆಗಳ್ ಅವನು ಹಾಗೆ ಅವುಗಳ ಹತ್ತಿರಕ್ಕೆ ಕುದುರೆನ ವೇಗವಾಗಿ ಓಡಿಸ್ಕೊಂಡು ಹತ್ರಕ್ಕೆ ಹೋದಾಗ ತಮ್ಮೆಡೆಗೆ ಏಯ್ತರ್ಪುದಂ ಆ ಕಿನ್ನರ ಮಿಥುನಗಳು ಹೀಗೆ ನೋಡಿದ್ವು. ನಮ್ ಕಡೆಗೆ ಇವನು ಬರ್ತಾ ಇದ್ದಾನಲ್ಲ ಧಾವಿಸಿ ಅಂತ ಅನ್ಬಿಟ್ಟು ಅನ್ನಿಸ್ತು. ತಮ್ಮೆಡೆಗೆ ಏಯ್ತರ್ಪುದಂ ಅವನು ಬರ್ತಾ ಇರುವುದನ್ನ ಕಂಡು ಅದೃಷ್ಟ ಪೂರ್ವಂ ಅಪ್ಪುದರಿಂ. ಅದೃಷ್ಟ ಪೂರ್ವ, ಅದೃಷ್ಟ ಈ ಹಿಂದೆ ನೋಡಿರದ, ಗೊತ್ತಾಯ್ತಾ? ದೃಷ್ಟ ಅಂದ್ರೆ ನೋಡಿರೋ, ಅದೃಷ್ಟ ಪೂರ್ವ ಈ ಹಿಂದೆ ನಾನು ಈ ತರ ಮನುಷ್ಯರನ್ನ ನೋಡೇ ಇಲ್ಲ ಅಂತೇಳಿ ಆ ಕಿನ್ನರ ಮಿಥುನಗಳಿಗೆ ಅನ್ನಿಸ್ತಾ ಇದೆ. ಅದೃಷ್ಟ ಪೂರ್ವಮಪ್ಪುದರಿಂ. ಅನೇಕ ಸಂದರ್ಭದಲ್ಲಿ ಆ ಕಿನ್ನರ ಮಿಥುನಗಳು ಶಿಖರದಿಂದ ಇಳಿದು ಆಡ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ ಅವು ಪಾಡಿಗೆ. ಆದ್ರೆ ಇವತ್ತು ಆ ಹಿಂದೆ ಎಲ್ಲೂ ನಾವು ನೋಡ್ತಾ ಇರುವಂತ ಸನ್ನಿವೇಶ, ಇನ್ನಾರು ನಮ್ಮನ್ನು ಹಿಡ್ಕೊಳಕ್ ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಅತಿಭೀತಿಂ ಕಂಡು ಅದೃಷ್ಟ ಪೂರ್ವಮಪ್ಪುದರಿಂದ ಆಗಳ್ ತಮ್ಮೆಡೆಗೆ ಏಯ್ತರ್ಪುದಂ ಕಂಡ ಅದೃಷ್ಟ ಪೂರ್ವಂ ಅಪ್ಪುದರಿಂ. ಆ ಕಾರಣಕ್ಕೋಸ್ಕರ ಈ ಹಿಂದೆ ಈ ಸನ್ನಿವೇಶಗಳು, ಈ ಘಟನೆ ಈ ರೀತಿಯಾಗಿ ನಡೆದಿಲ್ಲದೆ ಇರುವಂತಹ ಕಾರಣಕ್ಕೆ ಕಿನ್ನರ ದ್ವಯಂ, ಆ ಕಿನ್ನರ ಎರಡು ಕಿನ್ನರ ಮಿಥುನ ಆಯ್ತಲ್ಲ, ಆ ಎರಡು ಕಿನ್ನರಗಳು ಅತಿಭೀತಿಂ ಪರಿಯೇ ಅತಿ ಭೀತಿಯಿಂದ ಓಡಿದವು. ಅಬ್ಬಬ್ಬಾ, ಈ ಹಿಂದೆ ಯಾರು ನಮ್ಮನ್ನ ಈ ತರ ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ಲ, ಈ ತರ ತೊಂದರೆ ಕೊಡ್ತಾ ಇರ್ಲಿಲ್ಲ, ಆಮೇಲೆ ಇಂಥವ್ರು ನಾವು ನೋಡೂ ಇರ್ಲಿಲ್ಲ, ಗೊತ್ತಾಯ್ತಾ ಅಂತ ಹೇಳಿ ಭಾವಿಸ್ಕೊಂಡೆ. ನೋಡಿ, ಅದನ್ನೇ ಹೇಳ್ತಾ ಇರೋದು. ಆಗಳ್ ತಮ್ಮೆಡೆಗೆ ಏಯ್ತರ್ಪುದಂ ಕಂಡು ನೋಡಿದ್ವು ಅವು ಕಿನ್ನರ ಮಿಥುನ ಅದೃಷ್ಟ ಪೂರ್ವಮಪ್ಪುದರಿಂ. ಈ ಹಿಂದೆ ಹಾಗೆ ನಮ್ಮ ಕಡೆಗೆ ಈ ತರದವ್ರು ಯಾರು ಬಂದಿದ್ದು ಅನುಭವಕ್ಕೆ ಬಂದಿಲ್ಲ ಅವಕ್ಕೆ. ಆ ಕಾರಣಕ್ಕೆ ಕಿನ್ನರ ದ್ವಯಂ, ಆ ಎರಡು ಕಿನ್ನರಗಳು ಅತಿಭೀತಿ ಪರಿಯೇ ಅತಿ ಭೀತಿಯಿಂದ ಓಡೋದಕ್ಕೆ ಆರಂಭಿಸಿದ್ವು. ಏನಾಯ್ತು ನೋಡಮ್ಮ, ಅವನು ಹಿಡ್ದೇ ಬಿಡ್ಬೇಕು, ತಗೊಂಡು ಹೋಗ್ಬಿಡ್ಲೇ ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವನೇ. ಹಿಡ್ದೇ ಬಿಡ್ಬೇಕು, ಅರಮನೆಗೆ ಹೋಗಿ ತೋರ್ಸ ಬಿಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡವನ ಚಂದ್ರಪೀಡ. ಆ ಕಾರಣಕ್ಕೆ ಅವುಗಳನ್ನು ಹಿಡಿಯುವಂತ ಪ್ರಯತ್ನವನ್ನ ಈ 4 ಸಾಲುಗಳಲ್ಲಿ ಕವಿ ನಾಗವರ್ಮ ಕಟ್ಕೊಡ್ತಾ ಇದ್ದಾನೆ. ಪಿಡಿದಪನ್ ಈಗಳ್ ಆ ಪಿಡಿಯಲ್ ಏಯ್ದಿದನ್ ಆ ಪಿಡಿದಪನ್ ಈಗಳ್ ಆ ಪಿಡಿದನೇ ಕಿನ್ನರ ದ್ವಯಮನ್ ಎಂಬಿನಗಂ ಬಳಿಸಂದು ತನ್ನ ಸಂಗಡದವರುಂ ಪರಿಗ್ರಹಮಂ ಏಯ್ತರಲಾರದೆ ಪಿಂದೆ ನಿಲ್ವಿನಂ ಕಡಪಿನೊಳ್ ಅಂದು ಬಿಟ್ಟನ್ ಅತಿಶೀಘ್ರತೆ ವಾಜಿಯನ್ ಆ ನೃಪೋತ್ತಮಂ. ಆ ಕಿನ್ನರ ಮಿಥುನಗಳನ್ನ ಯಾವ ರೀತಿ ಹಿಡಿಯೋದಕ್ಕೆ ಇವನು ಪ್ರಯತ್ನ ಪಟ್ಟ. ಪಿಡಿದಪನ್ ಈಗಳ್, ಅಯ್ಯೋ ಹಿಡ್ದೇ ಬಿಟ್ಟ, ಈಗಳ್ ಈಗ ಹಿಡಿತಾ ಇದ್ದಾನೆ. ಪಿಡಿಯಲ್ಲೇ ಇದ್ದಾನೆ, ಅಯ್ಯೋ ಹಿಡಿಯೋದಕ್ಕೆ ಅವ್ನು ಬಂದೇ ಬಿಟ್ಟ ಅಂತ ಅನಿಸ್ತಾ ಇದೆ. ಇನ್ನೇನು ಹಿಡ್ದೇ ಬಿಟ್ಟ, ಹಿಡಿಯಕ್ ಬರ್ತಾ ಇದ್ದಾನೆ, ಹಿಡಿತಾ ಇದ್ದಾನೆ ಅನ್ನುವ ಹಾಗೆ ಅವನ ಕ್ರಿಯೆಯನ್ನ ಕವಿ ನಾಗವರ್ಮ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾನೆ ನೋಡಿ. ಪಿಡಿದಪನ್ ಈಗಳ್ ಆ ಪಿಡಿಯಲ್ ಏಯ್ದಿದನ್, ಹಿಡಿಯೋದಕ್ಕೆ ಬರ್ತಾ ಇದ್ದಾನೆ. ಪಿಡಿದಪ್ಪನ್ ಈಗಳ್ ಹಿಡ್ದೇ ಬಿಡ್ತಾನೆ ಈಗ. ಪಿಡಿದನೇ ಹಿಡ್ದ ಕಿನ್ನರ ದ್ವಯಮನ್ ಎಂಬಿನಗಂ. ಇನ್ನೇನು ಕಿನ್ನರ ದ್ವಯಗಳನ್ನ ಮಿಥುನಗಳನ್ನ ಹಿಡ್ದೇ ಬಿಡ್ತಾನೆ ಅನ್ನುವಷ್ಟರಲ್ಲಿ ಬಳಿಸಂದು ಅವುಗಳನ್ನು ಹಿಂಬಾಲಿಸಿ ತನ್ನ ಸಂಗಡದವರು, ಇವನ ಜೊತೆಗೆ ಬರ್ತಾ ಇದ್ರಲ್ಲ ಅವನ ಸ್ನೇಹಿತರು, ಪರಿವಾರದವರು, ಸೈನಿಕರು, ಇವರೆಲ್ಲರೂ ಕೂಡ ಇವುಗಳನ್ನು ಹಿಡಿಯುವ ಆತುರದಲ್ಲಿ ಇಂದ್ರಾಯುಧವನ್ನು ಅತಿ ವೇಗವಾಗಿ ಓಡಿಸ್ತಾ ಇದ್ದಾನೆ ಚಂದ್ರಪೀಡ. ಅವನಿಂದೇ ಬರ್ತಿದ್ರಲ್ಲ ಸ್ನೇಹಿತರು, ಪರಿವಾರದವರು, ಪರಿಗ್ರಹದವರು, ಇವರೆಲ್ಲರೂ ಕೂಡ ಅವರೆಲ್ಲರೂ ಹಿಂದೆ ಉಳ್ಕೊಂಬಿಟ್ರು. ಇವನ ಹತ್ರ ವಿಶೇಷವಾದ ಕುದುರೆ ಇತ್ತು, ಅದಕ್ಕೆ ಅದ್ರ ವೇಗಕ್ಕೆ ಹೋಯ್ದ. ಸಂಗಡದವರು
ಸಂಗಡದವರು, ಅವನ ಜೊತೆ ಇರೋರು, ಸ್ನೇಹಿತರು, ಇಷ್ಟರು, ನೆಂಟರು, ಇವರೆಲ್ಲರೂ ಕೂಡ ಇವನ ವೇಗಕ್ಕೆ ಬರಕ್ಕಾಗ್ಲಿಲ್ಲ. ಅದ್ರ ಜೊತೆಗೆ ಪರಿಗ್ರಹಮಂ ಏಯ್ತರಲಾರದೆ, ಅವನ ವೇಗಕ್ಕೆ ಹೊಂದಿಕೆ ಮಾಡಿಕೊಂಡು ಬರಲಾರದೆ ಪಿಂದೆ ನಿಲ್ವಿನಂ, ಹಿಂದೆನೆ ಉಳಿದು ಬಿಟ್ರು. ಇವನು ಚಂದ್ರಪೇಡ ಕಡುಪಿನೋಳ್ ಅಂದು ಬಹಳ ವೇಗವಾಗಿ ಮತ್ತು ಉತ್ಸಾಹದಿಂದ ಅಂದು ಬಿಟ್ಟನ್ ಅತಿ ಶೀಘ್ರವಾಗಿ ಆ ಕುದುರೆಯನ್ನ ಓಡಿಸ್ತಾ ಇದ್ದಾನೆ. ಬಿಟ್ಟನ್ ಅತಿ ಶೀಘ್ರತೆ ವಾಜಿಯನ್, ಆ ಕುದುರೆಯನ್ನ ಅತಿ ಶೀಘ್ರವಾಗಿ ಆ ನೃಪೋತ್ತಮನಾದಂತಹ ಆ ಚಂದ್ರಪೀಡ ಓಡಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕ್ರಿಯೆ ಹಿಂಗ್ ನಡೀತಾ ಇದೆ ಅನ್ನುವಂಥದ್ದನ್ನ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾನೆ ನಾಗವರ್ಮ. ಪಿಡಿದಪ್ಪನ್ ಈಗಳ್ ಆ ಪಿಡಿಯಲ್ ಎಯ್ದಿದನ್ ಆ ಪಿಡಿದಪ್ಪನ್ ಈಗಳ್ ಆ ಪಿಡಿದನೇ ಕಿನ್ನರ ದ್ವಯಮನ್ ಎಂಬೆನಗಂ ಬಳಿಸಂದು ತನ್ನ ಸಂಗಡದವರುಂ ಪರಿಗ್ರಹಮುಂ ಏಯ್ತರಲಾರದೆ ಪಿಂದೆ ನಿಲ್ವಿನಂ ಕಡುಪಿನೊಳ್ ಅಂದು ಬಿಟ್ಟನ್ ಅತಿಶೀಘ್ರತೆ ವಾಜ್ಯನ್ ಆ ನೃಪೋತ್ತಮಂ. ಆ ರೀತಿಯಾಗಿ ಅವನು ಕುದುರೆಯನ್ನು ಅತಿ ವೇಗವಾಗಿ ಓಡಿಸ್ತಾ ಏನಾಯ್ತು ಮುಂದಕ್ಕೆ? ಛಲದಿಂದರಸಂ ತಾಂ ಬೆನ್ನೊಳೆ ಪರಿದು ಎಳ್ಬಟ್ಟಿ ಪಿಡಿಯಲ್ ಅನುಗೈಯುವುದುಂ ಅಸ್ಕಲಿತಂ ಮುಂದಣ ತಾರಾಚಲ ಶಿಖರಮನ್ ಏರಿದತ್ತು ಕಿನ್ನರ ಮಿಥುನಂ. ಅವಳನ್ನ ಹಿಡ್ದೇ ಬಿಡಬೇಕು ಅಂತ ಹೇಳಿ ಅವಳನ್ನ ಹಿಂಬಾಲಿಸಿ ಹತ್ರಕ್ಕೆ ಹೋದ. ಅವು ಸಿಕ್ಕದ್ವಾ ನೋಡ್. ಛಲದಿಂದ ಅರಸಂ, ಅವುಗಳನ್ನೇನಾದ್ರೂ ಮಾಡಿ ಹಿಡಿದು ಅರಮನೆಗೆ ತಗೊಂಡು ಹೋಗಲೇಬೇಕು ಅನ್ನುವಂತ ಛಲವನ್ನ ಇಟ್ಕೊಂಡಿದ್ದಂತ ಚಂದ್ರಪೀಡ ಅರಸ ಛಲದಿಂದಂ ಅರಸಂ ತಾಂ, ಅವನು ಬೆನ್ನೊಳೆ ಪರಿದು ಅವುಗಳ ಹಿಂದೆನೆ ಹೊರಟು ಇನ್ನೇನು ಹಿಡ್ದೇ ಬಿಡ್ತೀನಿ ಎಳ್ಕೊಂಡೇ ಬಿಡ್ತೀನಿ ಅಂತ ಪರಿದು ಎಳ್ಬಟ್ಟಿ ಬೆನ್ನಟ್ಟಿ ಹಿಂಬಾಲಿಸ್ಕೊಂಡೋಗಿ ಪಿಡಿಯಲ್ ಅನುಗೈದು ಪಿಡಿಯಲ್ ಇನ್ನೇನು ಹಿಡ್ದೇ ಬಿಟ್ಟ ಅಂಥೇಳಿ ಅವ್ನು ತಯಾರಾಗುವಷ್ಟರಲ್ಲಿ, ಇನ್ ಕೈಗೆ ಸಿಕ್ಕತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಪಿಡಿಯಲ್ ಅನುಗೈದುದುಂ ಅಸ್ಕಲಿತಂ, ಇನ್ನೇನು ಇಟ್ಕೊಂಡ ಅನ್ನಷ್ಟಲ್ಲೇ ಅಸ್ಕಲಿತಂ ಮುಂದಣ ತಾರಾಚಲ ಶಿಖರಮನ್ ಏರಿದತ್ತು ಕಿನ್ನರ ಮಿಥುನಂ. ಇನ್ನೇನು ಹಿಡ್ಕೊಂಡ್ಬಿಟ್ಟ ಅನ್ನಷ್ಟಲ್ಲಿ ಬೀಳದೆ ಜಾರದೆ ಆ ಕಿನ್ನರ ಮಿಥುನ ಎದುರುಗಡೆ ಕಾಣ್ತಾ ಇದ್ದಂತಹ ಶಿಖರವನ್ನ ಹತ್ತು ಬಿಟ್ವು. ಇವನ್ ಕೈಗೆ ಸಿಕ್ಲಿಲ್ಲ. ಛಲದಿಂದ ರಸಂ ತಾಂ ಬೆನ್ನೊಳೆ ಪರಿದು ಎಳ್ಬಟ್ಟಿ ಪಿಡಿಯಲ್ ಅನುಗೈದುದು ಅಸ್ಕಲಿತಂ ಮುಂದಣ ತಾರಾಚಲ ಶಿಖರಮನ್ ಏರಿದತ್ತು ಕಿನ್ನರ ಮಿಥುನಂ. ಚೆನ್ನಾಗಿದೆ. ಅವನು ಛಲದಿಂದ ಅರಸ, ಅವನು ಬೆನ್ನೊಳೆ ಹಿಂಬಾಲಿಸ್ಕೊಂಡು ಹೋದ. ಪರಿದು ಹೋಗಿ ಎಳ್ಬಟ್ಟಿ ಬೆನ್ನಟ್ಟಿ ಪಿಡಿಯಲ್ ಅವುಗಳನ್ನು ಹಿಡಿಬೇಕು ಅನ್ನುವಂಥ ಕಾರಣಕ್ಕೆ ಬೆನ್ನಟ್ಟದ. ಇನ್ನೇನು ಹಿಡಿದು ಬಿಡ್ತೀನಿ ಅಂತ ಅಂದ್ಬಿಟ್ಟು ಸಜ್ಜಾಗ್ತಾ ಇರ್ಬೇಕಾದ್ರೇನೆ ಅಸ್ಕಲಿತಂ ಒಂದು ಚೂರು ಜಾರದೆ ಬೀಳ್ದೆ ಅಡೆತಡೆ ಇಲ್ದೆ ಯಾವ ಡಿಸ್ಟರ್ಬೆನ್ಸ್ ಇಲ್ದೇನೆ ಇವು ಹತ್ಬಿಟ್ವು, ಪಾರಾಗೋದ್ವು. ಯಾವ ಕಿನ್ನರ ಮಿಥುನಗಳು. ಅಸ್ಕಲಿತಂ ಅಂದ್ರೆ ಜಾರದೆ ಬೀಳದೆ ಯಾವ ಅಡೆತಡೆಯೂ ಉಂಟಾಗದೆ ಮುಂದೆ ಕಾಣಿಸ್ತಾ ಇರುವಂತಹ ತಾರಾಚಲ ಶಿಖರಮನ್, ಆ ತಾರಾಚಲ ಅಂದ್ರೆ ಹಿಮಾಲಯ ಶಿಖರವನ್ನ ಏರಿದವು ಹತ್ತು ಬಿಟ್ವು ಕಿನ್ನರ ಮಿಥುನಂ. ಅವು ಆ ರಾಜನ ಕೈಗೆ ಸಿಕ್ಕಿಕೊಳ್ಳದೆ ಆ ಹಿಮಾಲಯ ಪರ್ವತ ಅಂದ್ರೆ ಆ ಗಿರಿಶಿಖರವನ್ನ ಹತ್ತಿ ಬಿಟ್ವು. ಮುಂದಕ್ಕೆ ಏನಾಯ್ತು? ಸಿಗ್ಲಿಲ್ಲ ಕಿನ್ನರ ಮಿಥುನ. ಇವನಿಗೆ ಬಹಳ ನಿರಾಶೆ ಆಯ್ತು. ಅವನು ಆಗ್ಲಿಂದ ಈ ಕಿನ್ನರ ಮಿಥುನಗಳಿಗಿನ್ನ ಹಿಡಿದು ಅರಮನೆಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡದ್ನಲ್ಲ, ಆ ಯೋಚನೆಗೆ ತಕ್ಕಂತೆ ನಡೆದುಕೊಂಡಲ್ಲ ಆ ರೀತಿಯನ್ನ, ನಾನು ಯಾಕೆ ಹಂಗೆ ಮಾಡಿದೆ, ನಾನು ಹಂಗೆ ಮಾಡಬಾರ್ದಿತ್ತು, ಮತ್ತು ಅವುಗಳನ್ನ ತಗೊಂಡೋಗಿ ನಾನು ಏನು ಮಾಡಬೇಕಾಯಿತು, ಅವುಗಳಿಂದ ಏನಾಗಬೇಕಾಯಿತು, ಅಥವಾ ಸಿಕ್ಲಿಲ್ಲ ಅಂತ ನಾನು ಯಾಕಾದ್ರೂ ಬೇಜಾರು ಮಾಡ್ಕೋಬೇಕು ಅಂತ ಹೇಳಿ ತನಗೆ ತಾನೇ ಸಮಾಧಾನಿಸಿಕೊಳ್ಳುವ ಮಾತುಗಳನ್ನ ಈ ಭಾಗದಲ್ಲಿ ಆಡ್ತಾ ಇದ್ದಾನೆ. ಏಕೆ ನಿರರ್ಥಕಂ ಮಗುವಿನಂದದೆ ಕೋಟೆಲೆಗೊಂಡೆನ್ ಅಕ್ಕಟ, ಇಂತೇಕೆಯೋ ಕಿನ್ನರ ದ್ವಯದ ಬೆಂಬಳಿಯಂ ತಗೊಳುತ್ತೆ ಬಂದೆನ್,
ಇಂತೇಕೆಯೋ ಮೂರ್ಖನಂತೆ ಮತಿಗೆಟ್ಟೆನ್, ಇದಂ ಪಿಡಿದಲ್ಲಿ ಬರ್ಪುದೇಂ, ವ್ಯಾಕುಲನಾಗುತ್ತಂ ಪಿಡಿಯದಿರ್ದಡೆ ಪೇಳ್ ಕಿಡುವೊಂದು ವಸ್ತುವೇಂ ಅಂತೇಳಿ ಹೇಳ್ಕೊಂಡ. ಏಕೆ ನಿರರ್ಥಕಂ ಮಗುವಿನಂದದೆ ಕೋಟೆಲೆಗೊಂಡೆನು ಅಕ್ಕಟ. ಅಯ್ಯೋ, ನಾನು ಯಾಕೆ ಅಪ್ಪ ನಿರರ್ಥಕವಾಗಿ ಯಾವ ಪ್ರಯೋಜನವೂ ಇಲ್ಲದೆ ಆಯ್ತಾ ಮಗುವಿನ ರೀತಿಯಲ್ಲಿ ಇದಕ್ಕೆ ಕೋಟಲೆಗೊಂಡೆನೋ, ಇಷ್ಟಪಟ್ನೋ, ಅಥವಾ ಇದನ್ನ ಹಿಡಿಬೇಕು ಅನ್ನುವಂಥ ಮನಸ್ಥಿತಿಗೆ ಒಳಗಾದೆನೋ, ಈ ಥರದ್ದೊಂದು ಭಾವನೆಗೆ ನಾನ್ಯಾಕೆ ಸಿಕ್ಕಾಕೊಂಡ್ನೋ, ಕೋಟಲೆಗೊಂಡೆನೋ. ಏಕೆ ನಿರರ್ಥಕ ಮಗುವಿನಂದದೆ, ಮಗುವಿನ ರೀತಿಯಲ್ಲಿ. ಮಗು ಇದೇ ಬೇಕು ಅಂತ ಹಠ ಮಾಡುತ್ತಲ್ಲ, ಇನ್ನೇನೋ ಮಾಡ್ಬಿಟ್ಟು ಎಡವಟ್ಟು ಮಾಡ್ಬಿಡ್ತಲ್ಲ, ಹಾಗೆ ನಾನು ಮಗುವಿನ ರೀತಿಯಲ್ಲಿ ನಾನು ಯಾಕೆ ಈ ರೀತಿಯಾಗಿ ಹಠವನ್ನ ಹಿಡ್ಕೊಂಡು ಅವುಗಳನ್ನು ಹಿಂಬಾಲಿಸೋದಕ್ಕೆ ಹೋದೆ, ನಾನು ಕೋಟಲೆಗೊಂಡೇನೋ, ಆ ರೀತಿಯಾಗಿ ದುಃಖಕ್ಕೊಳಗಾದೆ, ಈ ರೀತಿಯಾಗಿ ಯಾಕೆ ಇಂಥ ಫಜಿತಿಗೆ ಸಿಕ್ಕಾಕೊಂಡೆ ಅಂತ ಹೇಳಿ ಅವನೇ ಮಾತಾಡ್ಕೊತಾ ಇದ್ದಾನೆ. ಏಕೆ ನಿರರ್ಥಕ ಮಗುವಿನಂದದೆ, ಮಗುವಿನ ರೀತಿಯಲ್ಲಿ ಕೋಟಲೆಗೊಂಡೆನ್ ಅಕ್ಕಟ, ಇಂತೇಕೆಯೋ ಕಿನ್ನರ ದ್ವಯದ ಬೆಂಬಳಿಯಂ ತಗುಳುತ್ತೆ ಬೆಂದನೋ. ನೋಡಿ, ಇಂತೇಕೆಯೋ ಈ ರೀತಿ ಯಾಕೆ, ಈ ಕಿನ್ನರ ದ್ವಯದ ಬೆಂಬಳಿಯಂ, ಇವುಗಳನ್ನ ಹಿಂಬಾಲಿಸ್ಕೊಂಡು ಆವರಿಸ್ಕೊಂಡು ಮತ್ತೆ ಮುತ್ತುಕೊಂಡು ಬಂದನೋ. ಏನಾದ್ರು ಮಾಡಿ ಇವುಗಳನ್ನ ಹಿಡ್ದೇ ಬಿಡ್ಬೇಕು ಅಂತ ಅದ್ಯಾಕೆ ಹಂಗ ಮುತ್ಕೊಂಡು ಬಂದನೋ. ಇಂತೇಕೆಯೋ ಮೂರ್ಖನಂತೆ ಮತಿಗೆಟ್ಟೆನ್, ಇಂತೇಕೆ ನಾನು ಮೂರ್ಖನ ಹಾಗೆ, ಪೆದ್ದನ ಹಾಗೆ, ದಡ್ಡನ ಹಾಗೆ ಮತಿಗೆಟ್ನೋ. ಇಂತೇಕೆ ಮೂರ್ಖನಂತೆ ಮತಿಗೆಟ್ಟೆನ್, ಯಾಕೆ ನಾನು ಈ ರೀತಿ ಬುದ್ಧಿ ಇಲ್ಲದೆ ಇರೋರ ಸಾಹಸವನ್ನ ಮಾಡಿದ್ನಲ್ಲ, ಬುದ್ಧಿ ಇಲ್ಲದ ಅವರ ಕೆಲಸವನ್ನ ನಾನು ಮಾಡಿದ್ನಲ್ಲ. ಇದಂ ಪಿಡಿದಲ್ಲಿ ಬರ್ಪುದೆ, ಈ ಕಿನ್ನರ ಮಿತವನ್ನ ಹಿಡ್ಕೊಂಡ್ರೆ ಏನು ಸಾಧಿಸ್ದಂಗಾಯ್ತಿತ್ತು? ಏನು ಇಲ್ಲ, ನೋ ಪ್ರಾಫಿಟ್ ನೋ ಲಾಸ್ ಅನ್ನೋ ಮೆಂಟಾಲಿಟಿಗೆ ಬಂದ್ಬಿಟ್ಟವನ. ಈಗ ಆ ಥರದೊಂದು ಮನಸ್ಥಿತಿಗೆ ಬಂದ್ಬಿಟ್ಟವನೆ. ಇದಂ ಪಿಡಿದಲ್ಲಿ ಇದನ್ನ ಹಿಡಿದಿದ್ರೆ ಬರ್ಪುದೆ, ಏನ್ ಸಿಕ್ತಿತ್ತು, ಏನ್ ಪ್ರಯೋಜನ? ವ್ಯಾಕುಲನಾಗುತ್ತೋ, ಅದಕ್ಕೋಸ್ಕರನೇ ಅಂಬಲಿಸಿ ಚಿಂತಿತನಾಗಿ ಪಿಡಿಯದಿದ್ದಳ ಪೇಳ್ ಕಿಡುವೊಂದು ವಸ್ತುವೇ. ಅಯ್ಯೋ, ನಾನು ಹಿಡಿಬೇಕಾಗಿತ್ತು ಅಂತೇಳಿ ಯೋಚಿಸಿ ಪಿಡಿಯದಿರ್ತಾಡೆ, ಅದನ್ನ ನಾನು ಹಿಡ್ಕೊಂಡು ಹೋಗ್ಲಿಲ್ಲ ಅಂದಿದ್ರೆ ಯಾವ ವಸ್ತು ಏನಾಗೋಯ್ತಿತ್ತು? ಏನಾದ್ರು ನಷ್ಟ ಆಗ್ತಿತ್ತ ನನಗೆ? ಗೊತ್ತಾಯ್ತಾ? ಕಿಡುವೊಂದು ಹಾಳಾಗ್ತಾ ಇರುವಂತ ವಸ್ತು ಯಾವುದು? ಏನಾದ್ರೂ ಇತ್ತ ಹಾಳಾಗೋ ವಸ್ತು? ಇದನ್ನ ಹಿಡಿಲೇಬೇಕಾಗಿತ್ತಪ್ಪ, ಇದನ್ನ ತರಲೇಬೇಕು ಅಂತ ಏನು ಇರ್ಲಿಲ್ಲ ಅಲ್ವಾ? ಅಯ್ಯೋ, ನಾನೇ ಯಾಕೆ ಹಿಂಗೆ ಕೋಟಲೆಗೊಂಡೆ, ನಾನೇ ಯಾಕೆ ಹಿಂಗೆ ಅಂಬಲಿಸ್ದೆ ಅಂತೇಳಿ ತನ್ನನ್ನ ತಾನೇ ಸಮಾಧಾನ ಮಾಡ್ಕೋತಾ ಇದ್ದಾನೆ. ಪಿಡಿಯದಿರ್ದೊಡ ಪೇಳ್, ಅಯ್ಯೋ ಇದನ್ನ ಹಿಡಿಲಿಲ್ಲ ಅಂದ್ರೆ ಏನಾಗ್ತಿತ್ತು? ಯಾವ ವಸ್ತು ಏನೂ ಆಗ್ತಾ ಇರ್ಲಿಲ್ಲಲ್ವಾ, ಯಾರಿಗೂ ಏನೂ ಆಗ್ತಾ ಇರ್ಲಿಲ್ವಲ್ಲ. ಅಯ್ಯೋ, ಇದಕ್ಕೆ ಯಾಕೆ ನಾನು ಇಷ್ಟೊಂದು ಕೋಟಲೆಗೊಂಡೆ, ಇದಕ್ಕೆ ಯಾಕೆ ನಾನು ಮತಿಗೆಟ್ಟ ಒಂಥರ ನಡ್ಕೊಂಡೆ, ಮೂರ್ಖನಾಗೆ ನಡ್ಕೊಂಡೆ ಅಂತ ಹೇಳಿ ಅವನೇ ಸಮಾಧಾನ ಮಾಡ್ಕೋತಾ ಇದ್ದಾನೆ ಚಂದ್ರಪೀಡ. ಅಂತೂ ಹಾಗಂದುಕೊಂಡು ಕುದುರೆಯಂ ಮಗುಳ್ಚಿ ಮತ್ತ ಮಿಂತೆಂದಂ, ಎಷ್ಟೋ ದೂರಕ್ಕೆ ಹೋಗಿದ್ನಲ್ಲ, ಈಗ ವಾಪಸ್ ತಿರುಗಿಸ್ಬಿಟ್ಟು ಈಗ ಇನ್ನೇನೋ ಮಾತಾಡ್ತಾ ಇದ್ದಾನೆ. ನೋಡೋಣ ಏನದು. ದಿನಲಕ್ಷ್ಮಿ ರಸೈನೇಕ ಮಧ್ಯಮಣಿಯಾದ ಭಾಸ್ಕರಂ ಶ್ರಾಂತಿಯುಂ ಘನಮಾದತ್ತು ತುರಂಗಮಕ್ಕಂ ಅದರಿನ್ ಆಂ ನಿರ್ಧಾರಣಮಂ ನೋಡಿ ಮೆಲ್ಲನೆ ಸಾರ್ದು ಅಲ್ಲಿ ಬಳಲ್ಕೆಯಂ ಕಳೆದು ನಾಂ ಪೋಪೆಂ ಬಳಿಕ ಎಂದು ವಾರಿ ನಿವಾಸಗಳನ್ನಲ್ಲಿ ನಾಲ್ದೆಸೆಗಳಲ್ ನೋಳ್ಕುಂ ಮಹಿವಲ್ಲಭಂ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಹಿಡಿಯಕ್ಕೆ ಅಯ್ಯೋ ನಾನು ಯಾಕೋದೆ, ಅದರಿಂದ ಆಗ್ತಾ ಇದ್ದಂತ ಲಾಭ ಏನು, ಹಿಂಗೆಲ್ಲ ಮಾತಾಡ್ದ. ಇಷ್ಟೆಲ್ಲ ಅವನು ಯೋಚನೆ ಮಾಡಿ ಅವುಗಳು ಅವನ ಕೈ ತಪ್ಪಿಸ್ಕೊಂಡು ಹೋಗೋ ಅಷ್ಟರಲ್ಲಿ ನಡು ಮಧ್ಯಾಹ್ನ ಆಗಿದೆ. ಕವಿ ನಾಗವರ್ಮ ಅದನ್ನು ತುಂಬಾ ಸೊಗಸಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ದಿನಲಕ್ಷ್ಮಿ ರಸನೈಕ ಮಧ್ಯಮಣಿಯಾದ ಭಾಸ್ಕರಂ, ಇದಿಷ್ಟು ಒಂದೇ ಯೂನಿಟ್, ಒಂದೇ ವಾಕ್ಯ ಇದು. ದಿನಲಕ್ಷ್ಮಿ, ದಿನವೆನ್ನುವ ಲಕ್ಷ್ಮಿಯ ಡಾಬಿನ ಮಧ್ಯಮಣಿಯಾದ ಭಾಸ್ಕರ. ಅದ್ರ ಅರ್ಥ ಏನು ಅಂತಂದ್ರೆ ನಡು ಮಧ್ಯಾಹ್ನವಾಯಿತು ಅಂತ ಅರ್ಥ. ಭಾಸ್ಕರ ಅಂದ್ರೆ ಸೂರ್ಯ ಅಂತ. ಸೂರ್ಯ
ಆ ದಿನದ ಮಧ್ಯಕ್ಕೆ ಬಂದವನೇ ಅಂತ ಅರ್ಥ ಹೇಳ್ತಾ ಇರೋದು. ದಿನವೆಂಬ ಲಕ್ಷ್ಮಿಯ ಡಾಬಿನ ಮಧ್ಯದಲ್ಲಿರುವಂತ ಮಣಿಯಾದ ಭಾಸ್ಕರಂ ಅಂತ ಹೇಳ್ತಾರೆ. ರಸನ ಅಂತಂದ್ರೆ ಡಾಬು ಅನ್ನುವಂತಾನೆ ಅರ್ಥ. ಏಕ ಮಧ್ಯಮಣಿಯಾದಂ, ಆ ಡಾಬಿನ ಮಧ್ಯದಲ್ಲಿರುವಂತ ಏಕಮಣಿಯಾದಂತ ಇವನು ಭಾಸ್ಕರ. ಅಂದ್ರೆ ನಡು ಮಧ್ಯಾಹ್ನವಾಗಿದೆ, ಸುಸ್ತಾಗಿದೆ, ಆಯಾಸ ಆಗಿದೆ ಅನ್ನುವಂಥದ್ದನ್ನ ಈ ಸಾಲುಗಳಲ್ಲಿ ಕಟ್ಕೊಡ್ತಾ ಇದ್ದಾನೆ. ದಿನಲಕ್ಷ್ಮಿ, ಎಷ್ಟು ಚೆನ್ನಾಗಿದೆ ನೋಡಿ. ದಿನವೆನ್ನುವ ಲಕ್ಷ್ಮಿ ಅಂತ ಆಯ್ತಾ. ದಿನವೆನ್ನುವ ಲಕ್ಷ್ಮಿಯ ಡಾಬಿನ ಅಂದ್ರೆ ಸೊಂಟದಲ್ಲಿ ಹಾಕುವಂತ, ಸೊಂಟಕ್ಕೆ ಕಟ್ಟುವಂತ ಆ ಡಾಬಿನ ಮಧ್ಯದಲ್ಲಿರುವಂತ ಮಣಿಯಾದ ಸೂರ್ಯ ಭಾಸ್ಕರ. ಅಂದ್ರೆ ಆ ದಿನಕ್ಕೆ ಮಧ್ಯಕ್ಕೆ ಬಂದಿದೆ ಒತ್ತು ಅಂತ, ಮಧ್ಯಾಹ್ನವಾಗಿದೆ ಅಂತ, ನಡು ಮಧ್ಯಾಹ್ನವಾಗಿದೆ ಅನ್ನುವಂಥದ್ದನ್ನ ಕವಿ ಇಷ್ಟು ವಿಶೇಷವಾಗಿ ಚಮತ್ಕಾರವಾಗಿ ಇದನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಬಿಸಿಲು ಅಷ್ಟು ಬಿಸಿಲೇರಿದೆ, ದಣಿದಿದ್ದಾನೆ, ಕಿನ್ನರ ಮಿಥುನ ಸಿಕ್ಕಿಲ್ಲ ಅನ್ನುವಂಥ ನಿರಾಶೆ ಬೇರೆ ಆಗಿದೆ. ಆಮೇಲೆ ಸಿಕ್ಲಿಲ್ಲ ಅನ್ನುವಂಥ ನಿರಾಶೆ ಜೊತೆಗೆ ಸಮಾಧಾನ ಮಾಡ್ಕೊಂಡವನು ಇರ್ಲಿ ಅಂತ ನೋಡಿ ಎಷ್ಟು ಸಮಾಧಾನ ಮಾಡ್ಕೊಂಡವನು. ಅವುಗಳು ಅಷ್ಟು ಸುಲಭವಾಗಿ ಹತ್ತಿದಂತಹ ಆ ಹಿಮಾಲಯವನ್ನ ಹತ್ತಕ್ಕೂ ಆಗಿಲ್ಲ, ಇವನಿಗೆ ಬಂದ್ಬಿಟ್ಟಿದ್ದಾನೆ, ಸುಸ್ತಾಗಿದೆ ಈಗ. ಅದನ್ನ ಹೇಳ್ತಾರೆ ಶ್ರಾಂತಿಯುಂ ಘನಮಾದತ್ತು. ಶ್ರಾಂತಿ ಅಂದ್ರೆ ಆಯಾಸ, ಸಂಕಟ ಅಂತ ಅರ್ಥ. ಸೂರ್ಯ ನಡುಮಧ್ಯಕ್ಕೆ ಬಂದವನೇ ಅಂದ್ರೆ ಇದು ಸೂರ್ಯ ನೆತ್ತಿ ಮೇಲೇರಿ ಈಗ ಮಧ್ಯಾಹ್ನವಾಗಿದೆ, ಜೊತೆಗೆ ಆಯಾಸವೂ ಆಗಿದೆ ಜೋರಾಗಿ. ನನಗೂ ಮತ್ತು ತುರಂಗಮಕ್ಕೂ ಕೂಡ, ತುರಂಗ ಅಂದ್ರೆ ಅವನು ಕುದುರೆ ಇಂದ್ರಾಯುಧ. ನನಗೂ ಸುಸ್ತಾಗಿದೆ, ಆಯಾಸವಾಗಿದೆ, ನನ್ನ ಕುದುರೆಗೂ. ತುರಂಗ ಅಂದ್ರೆ ಕುದುರೆ ಅಂತ, ತುರಂಗಮಕ್ಕು. ಅದರಿನ್ ಆ ಕಾರಣಕ್ಕೋಸ್ಕರ ನಾನು ಏನ್ ಮಾಡ್ಬೇಕಾಗಿದೆ ಈಗ ಅಂದ್ರೆ ನೀರ್ದಾಣಮಂ ನೋಡಿ ಮೆಲ್ಲನೆ ಸಾರ್ದು ಅಲ್ಲಿ ಬಳಲ್ಕೆಯಂ ಕಳೆದು ನಾಂ ಪೋಪೆಂ. ಆ ಕಾರಣಕ್ಕೆ ನನಗೆ ಸುಸ್ತಾಗಿದೆ, ಆ ಕಾರಣಕ್ಕೆ ನಾನು ಏನ್ ಮಾಡ್ಬೇಕು ಅಂದ್ರೆ ನೀರ್ದಾಣಮಂ ನೋಡಿ. ನೀರ್ದಾಣ ಅಂದ್ರೆ ನೀರು ನಿಲ್ಲುವ ತಾಣ, ನೀರಿನ ಆಶ್ರಯಗಳನ್ನ ನಾನು ನೋಡಬೇಕಾಗಿದೆ, ದಣಿವಾರಿಸಿಕೊಳ್ಳಬೇಕಾಗಿದೆ, ಆಯಾಸವನ್ನ ನೀಗಿಕೊಳ್ಳಬೇಕಾಗಿದೆ. ನನಗೂ ಆಯಾಸ ಆಗಿದೆ, ನನ್ನ ಕುದುರೆಗೂ ಆಯಾಸವಾಗಿದೆ. ಶ್ರಾಂತಿಯುಂ, ಶಾಂತಿ ಅಂದ್ರೆ ಆಯಾಸ, ಘನಮಾದತ್ತು ತುಂಬಾ ಆಗೋಗಿದೆ. ಯಾರಿಗೆ? ತುರಂಗಮಕ್ಕುಂ, ನನಗೂ ಮತ್ತು ಈ ತುರಂಗಕ್ಕೂ, ಈ ಕುದುರೆಗೂ. ಅದರಿನ್ ಆ ಕಾರಣಕ್ಕೋಸ್ಕರ ನಾನು ನೀರ್ದಾಣಮಂ ನೋಡಿ, ನೀರಿರುವ ತಾಣವನ್ನ ನೋಡಿ ಮೆಲ್ಲನೆ, ಒಂದ್ ಸ್ವಲ್ಪ ಮೆಲ್ಲಗೆ, ಈಗ ವೇಗ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದೆ, ಈಗ ನಿಧಾನವಾಗಿ ಎಲ್ಲಿದೆ ಅಂತ ನೋಡ್ಬೇಕು. ವೇಗವಾಗಿ ಅಂದ್ರೆ ಏನು ಕಾಣಿಸಲ್ಲ, ವೇಗ ಕೊಟ್ಟೋದಾಗ ಎಲ್ಲ ಸಿಕ್ಬಿಡ್ತದೆ. ಇಲ್ಲ, ನಿಧಾನವಾಗಿ ಇಲ್ಲಿದ್ಯಾ ನೀರು ಕುಡಿಯೋದಕ್ಕೆ ಆಶ್ರಯ ಎಲ್ಲಿದೆ ಅಂತ ಹಿಂಗ್ ನಿಧಾನವಾಗಿ ನೋಡ್ಕೊಂಡು ಹೋಗ್ಬೇಕು. ಮೆಲ್ಲನೆ ಸಾರ್ದು ಅಲ್ಲಿಗೆ ಹೋಗಿ ಬಳಲ್ಕೆಯಂ ಕಳೆದು ಆಯಾಸವನ್ನ ನೀಗಿಕೊಂಡು ಹೋಗಲಾಡಿಸಿಕೊಂಡು, ಗೊತ್ತಾಯ್ತಾ, ದಣಿವಾಗಿರುವ ಸಂಕಟವನ್ನ ಹೋಗಲಾಡಿಸಿಕೊಂಡು, ಆಯ್ತಾ, ನಾಂ ಪೋಪೆಂ, ನಾನು ಹೋಗ್ತೀನಿ ಅಂತ ಅನ್ಕೋತಾ ಇದ್ದಾನೆ. ಇದು ಬಳಿಕ ಎಂದು ನಾನು ಈ ಸಂಕಟವನ್ನ ಆಯಾಸವನ್ನ ಕಳೆದುಕೊಂಡು ಹೋಗೋಣ ಅಂಥೇಳಿ ಅವನು ಅಂದ್ಕೋತಾ ಇದ್ದಾನೆ. ಬಳಿಕ ಎಂದು, ಇದು ಸಂಕಟ ಎಲ್ಲ ತೀರದ್ಮೇಲೆ, ಆಯಾಸ ಎಲ್ಲ ತೀರದ್ಮೇಲೆ ಹೋಗೋಣ ಅಂಥೇಳಿ ಈಗ ವಾರಿ ನಿವಾಸಗಳನ್ ಅಲ್ಲಿ ನಾಲ್ದೆಸೆಗಳಲ್ಲಿ ನೋಡ್ಕೊ ಮಹಿವಲ್ಲಭಂ. ಆ ಚಂದ್ರಾಪೀಠ ಈಗ ಸುಸ್ತಾಗಿರುವ ಕಾರಣಕ್ಕೋಸ್ಕರ ತನ್ನ ಕುದುರೆಗೂ ಸುಸ್ತಾಗಿರುವ ಕಾರಣಕ್ಕೆ ಅದಕ್ಕೂ ನೀರು ಕುಡಿಸಿ ತಾನು ನೀರನ್ನ ಕುಡಿದು ಆಮೇಲೆ ಹೊರಡೋಣ ಅಂತ ಹೇಳಿ ನೀರು ಇರಬಹುದಾದಂತಹ ಸ್ಥಳಗಳನ್ನ ಅಲ್ಲಿ ಅವನು ಪರಿಶೀಲನೆ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಶೋಧಿಸ್ತಾ ಇದ್ದಾನೆ. ವಾರಿ ಅಂದ್ರೆ ನೀರು ಅಂತ, ನಿವಾಸಗಳನ್ ಅಲ್ಲಿ ಅವನಿರುವಂತಹ ಜಾಗದಲ್ಲಿ ನಡ್ಕೊಂಡು ಕುದುರೆಯ ಮೇಲೆ ಹೋಗ್ತಾ, ಗೊತ್ತಾಯ್ತಾ, ವಾರಿ ನಿವಾಸಗಳು, ನೀರು ನಿಂತಿರಬಹುದಾದಂತ ಆ ಆಶ್ರಯ ಜಾಗಗಳನ್ನ, ಆಶ್ರಯ ತಾಣಗಳನ್ನ ಅವನು ಈಗ ಗುರುತಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇಲ್ಲಿರಬಹುದಾ ಅಲ್ಲಿರಬಹುದಾ ಅಂತೇಳಿ, ನೀರು ಈ ಕಡೆ ಇರ್ಬೋದು ಈ ಕಡೆ ಇರಬಹುದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ.
ವಾರಿ ನಿವಾಸಗಳನ್ ಅಲ್ಲಿ ನಾಲ್ದೆಸೆಗಳೊಳ್, ಆ 4 ದಿಕ್ಕಿನಲ್ಲೂ ಕೂಡ ಅವುಗಳನ್ನು ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ. ಮಹಿವಲ್ಲಭಂ, ನೋಡಬೇಕು ಅಂತ ಹೇಳಿ ಆ 4 ದಿಕ್ಕುಗಳಲ್ಲೂ ಕೂಡ ಕಣ್ಣು ಹಾಯಿಸ್ತಾ ನೀರು ನಿಂತಿರುವ ಜಾಗವನ್ನ ಪತ್ತೆ ಮಾಡುವುದಕ್ಕೆ ನಿಂತಿದ್ದಾನೆ, ಹೊರಟಿದ್ದಾನೆ, ಅನುವಾಗಿದ್ದಾನೆ ನಮ್ಮ ಚಂದ್ರಪೀಡ. ಅಂತೂ ನಿರೀಕ್ಷಿಸುತ್ತುಂ ಹೋಗೆ ಹಾಗೆ ಅವನು ದಣಿವಾರಿಸಿಕೊಳ್ಳಲು ತನ್ನ ಕುದುರೆಗೆ ತನಗೆ ನೀರಿನ ತಾಣವನ್ನು ಹುಡುಕೋದಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಹೋಗುತ್ತಿರುವಾಗ ಅವನಿಗೆ ನೀರಿನ ತಾಣವು ಸಿಗುತ್ತದ ಇಲ್ವಾ? ನೀರು ಸಿಕ್ಕಾಗ ಎಂಥ ನೀರು ಸಿಕ್ತು ಅವನಿಗೆ? ಕುಡಿದು ದಣಿವಾರಿಸಿಕೊಂಡ್ರ? ಕುದುರೆಯನ್ನು ಏನು ಮಾಡ್ದ ಇವನು? ಅದಕ್ಕೇನಾರ ಮೇವು ಹಾಕದ್ದ? ಇವನಿಗೇನಾದ್ರು ಊಟ ಸಿಕ್ತಾ, ನೀರು ಸಿಕ್ತಾ, ಎಲ್ಲಿ ಏನು ಅನ್ನುವಂಥದ್ದನ್ನ ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಭಾಗದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.